ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ನಾನು BM ಹನಿ. ನಮ್ಮ ಇವತ್ತಿನ ಚರ್ಚೆ ಮಾತುಕತೆಯಲ್ಲಿ ನಮ್ಮ ಜೊತೆಗಿದ್ದಾರೆ PN ಶ್ರೀನಿವಾಸಾಚಾರಿ, ಕರ್ನಾಟಕದ ಮಾಜಿ ರಾಜ್ಯ ಚುನಾವಣಾ ಆಯುಕ್ತರು. ಇವತ್ತಿನ ಈ ಚರ್ಚೆ ಒಂದು ವಿಶೇಷ ಹಿನ್ನೆಲೆಯಲ್ಲಿ ನಾವು ಶ್ರೀನಿವಾಸಾಚಾರಿ ಅವರ ಜೊತೆಗೆ ಮಾತಾಡ್ತಾ ಇದ್ದೀವಿ. ಬಿಹಾರದಲ್ಲಿ ಚುನಾವಣೆಗೆ ರಂಗ ಸಿದ್ಧತೆ ನಡೀತಾ ಇದೆ. ಅಕ್ಟೋಬರ್ನಲ್ಲಿ ಚುನಾವಣೆ ನಡೆಯಬಹುದು ಅನ್ನುವಂತಹ ಒಂದು ಅಂದಾಜಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಬಿಹಾರದಲ್ಲಿ ಚುನಾವಣಾ ಆಯುಕ್ತರು, ಭಾರತೀಯ ಚುನಾವಣಾ ಆಯುಕ್ತರು ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಸ್ಪೆಷಲ್ ರಿವಿಷನ್. ಆ ಸ್ಪೆಷಲ್ ರಿವಿಷನ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ SIR ಅಂತ ಇದನ್ನು ಹೇಳ್ತಾರೆ. ಅಂದ್ರೆ ಮತದಾರರ ಮನೆ ಮನೆಗೆ ಹೋಗಿ ಅವರ ವಿವರಗಳನ್ನು ತಿಳ್ಕೊಂಡು ಅವರಿಗೆ ಮತದಾರರ ಚೀಟಿಯನ್ನ ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡೋದು. ಸಾಮಾನ್ಯವಾಗಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ರಿವಿಷನ್ ನಡೀತಾ ಇರ್ತದೆ ಚುನಾವಣಾ ಆಯೋಗದಿಂದ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಯಾರು ತೀರ್ಕೊಂಡಿದ್ದಾರೆ, ಯಾರು ಆ ಮನೆಯನ್ನ ಬಿಟ್ಟು ಬೇರೆ ಕಡೆಗೆ ಹೋಗಿದ್ದಾರೆ, ಅವ್ರದ್ದೆಲ್ಲ ಹೆಸರುಗಳನ್ನ ತೆಗೆದುಬಿಟ್ಟು ಹೊಸಬರಿ ಯಾರು 18 ವರ್ಷ ಯಾರಿಗಾಗಿದೆ, ಹೊಸ ಮತದಾರರು ಯಾರು ಬರ್ತಾರೆ ಅವರ ಹೆಸರುಗಳನ್ನ ಪಟ್ಟಿಗೆ ಸೇರಿಸ್ಕೊಳ್ಳೋದು, ಇದನ್ನ ಮಾಡ್ತಾ ಇದ್ದೀವಿ. ಆದ್ರೆ ಈ ಸಲ ಬಿಹಾರದಲ್ಲಿ ವಿಶೇಷವಾಗಿ ಇದನ್ನ SIR ಅಂತ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನನ್ನು ಮಾಡ್ತಾ ಇದ್ದಾರೆ. ಮತ್ತು ಹೀಗೆ ಮಾಡುವಾಗ ಅಲ್ಲಿ ಒಂದು ದೊಡ್ಡ ಕೋಲಾಹಲ ಉಂಟಾಗಿದೆ. ಈಗ ಏನಂತ ಹೇಳಿದ್ರೆ, ಸುಮಾರು 2 ಕೋಟಿ 2.5 ಕೋಟಿ ಮತದಾರರ ಹೆಸರು ಈ ಸಲ ಚುನಾವಣಾ ಪಟ್ಟಿಯಿಂದ, ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗುವಂತ ಸಂಭವ ಇದೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇವೆ. ಮತ್ತು ಈ SIR ವಿರುದ್ಧ ಈಗಾಗಲೇ ಸುಪ್ರೀಂ ಕೋರ್ಟಿನ ಮೆಟ್ಟಲು ಹತ್ತಿದ್ದಾರೆ ಬೇರೆ ಬೇರೆ ಪಕ್ಷಗಳ ನಾಯಕರು. ಮತ್ತು ನಿನ್ನೆ ಏನು ಕೋರ್ಟ್ನ ಮುಂದೆ ಅದು ಬಂದಿತ್ತು, ಸುಪ್ರೀಂ ಕೋರ್ಟ್ ಅದನ್ನ 10ನೇ ತಾರೀಕಿಗೆ ವಿಚಾರಣೆಗೆ ಕೈಗೆತ್ತಿಕೊಳ್ತಾ ಇದೆ. ಶ್ರೀನಿವಾಸಾಚಾರಿ ಸರ್, ನಿಮಗಿದು ವಿಷಯ ಗೊತ್ತಿದೆ, ನೀವು ಇದನ್ನ ಫಾಲೋ ಮಾಡಿದ್ದೀರಿ, ನೀವು ನಿಮ್ಮ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋದ್ರಿಂದ. ಏನ್ ನಡೀತಾ ಇದೆ ಸರ್ ಬಿಹಾರದಲ್ಲಿ? ಯಾಕೆ ಇದು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತುವಂತ ಒಂದು ಸಂದರ್ಭ ಬಂತು? ಬಿಹಾರ ಅಂತಿಲ್ಲ, ಸಾಮಾನ್ಯವಾಗಿ ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಾಧ್ಯಕ್ಷರು ಈ ಚುನಾವಣೆಗಳನ್ನು ನಡೆಸುವುದಕ್ಕೆ ಭಾರತದ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರವನ್ನ ಸಂವಿಧಾನ ನೀಡ್ತದೆ. ಆದ್ರೆ ಮುಖ್ಯವಾಗಿ ಈ ಪರಮಾಧಿಕಾರವನ್ನ ಬಳಸಿಕೊಂಡು ಅತೀವ ಪಾರದರ್ಶಕತೆಯಿಂದ ಮುಕ್ತ ಹಾಗೂ ನಿಷ್ಪಕ್ಷಪಾತವಾದಂತಹ ಚುನಾವಣೆಯನ್ನು ನಡೆಸೋದು ಸಾಮಾನ್ಯವಾಗಿ ಪ್ರಿಪರೇಷನ್ ಆಫ್ ಎಲೆಕ್ಟ್ರಲ್ ರೋಲ್ ಏನಿದೆ, ಮತದಾರರ ಪಟ್ಟಿ ತಯಾರಿಸತಕ್ಕಂಥದ್ದು, ಮತ್ತು ಕಂಡಕ್ಟ್ ಆಫ್ ಎಲೆಕ್ಷನ್ಸ್, ಇವೆರಡು ಪ್ರತ್ಯೇಕವಾದಂತಹ ನಡವಳಿಕೆಗಳು. ದೀಸ್ ಆರ್ 2 ಡಿಫರೆಂಟ್ ಪ್ರೊಸೀಡಿಂಗ್ಸ್. ಸಾಮಾನ್ಯವಾಗಿ ಎಲೆಕ್ಷನ್ ಕಮಿಷನ್ ಅವರು ಇಂಟೆನ್ಸಿವ್ ರಿವಿಷನ್ ಮಾಡ್ತಾರೆ. ಅದು ವರ್ಷಕ್ಕೊಂದ್ಸಲಿ ನಡೀತದೆ. ಅದು ಈಗಾಗಲೇ ಹಾಲಿ ಇರ್ತಕ್ಕಂತಹ ಎಲೆಕ್ಟ್ರಲ್ ರೋಲ್ ಅನ್ನ ಇಟ್ಕೊಂಡು ಅದರಲ್ಲಿ ಅಡಿಷನ್ ಡಿಲಿಷನ್ ಏನಿದೆ ಅನ್ನೋದನ್ನ ನೋಡಿಕೊಂಡು, ಯಾರ್ಯಾರು ಅರ್ಜಿ ಕೊಟ್ಟಿರ್ತಾರೆ ಅಡಿಷನ್ಗೆ ಅಥವಾ ಡಿಲಿಷನ್ಗೆ, ಅಥವಾ ಡೆಡ್ ವೋಟರ್ಸ್ ಯಾರಿದ್ದಾರೆ ಅವ್ರನ್ನ ತೆಗೆಯೋದು, ಅಂಥದ್ದನ್ನ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭಿಸಿ ಮತ್ತೆ ಒಂದು ಪ್ರಾವಿಷನಲ್ ಲಿಸ್ಟ್ ಅನ್ನ ಪ್ರಕಟಣೆ ಮಾಡಿ ಒಂದು 5-6 ದಿವಸ, ಒಂದು ವಾರ ಕಾಲ ಅದಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಕಾಲ ಕೊಟ್ಟು ಅವಧಿ ನೀಡಿ, ಆ ನಂತರ ಅದನ್ನ ಅಂತಿಮಗೊಳಿಸಿ ಅದನ್ನ ಅಂತಿಮ ಮತದಾರರ ಪಟ್ಟಿ ಅಂತ ಘೋಷಿಸ್ತಾರೆ. ಅದು ಚುನಾವಣೆಗೆ ಆಗ್ತದೆ. ಸಾಮಾನ್ಯವಾಗಿ ಇದು ಜನವರಿ 1ರಂತೆ, ಆಯಾ ವರ್ಷದ ಜನವರಿ 1ರಂತೆ ಆ ಪಟ್ಟಿಯನ್ನು ಪ್ರಕಟಿಸ್ತಾರೆ. ಇದು ಸಾಮಾನ್ಯವಾಗಿ ಚುನಾವಣೆ ಯಾವಾಗಾದ್ರೂ ಆಗ್ಲಿ, ಆದ್ರೆ ಪ್ರತಿ ವರ್ಷ ಜನವರಿನಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ. ಇದಲ್ಲದೆ ಸಮ್ಮರಿ ರಿವಿಷನ್ ಅಂತ ಮಾಡ್ತಾರೆ. ಈಗ ಇತ್ತೀಚೆಗೆ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ ಪ್ರಕಾರ ವರ್ಷದಲ್ಲಿ 4 ಬಾರಿ, ಅಂದ್ರೆ ಯಾವಾಗ ಹೊಸ ಮತದಾರರು 18 ವರ್ಷ ಆಗಿಬಿಟ್ಟು ಸೇರ್ಪಡೆ ಆಗುವ ಪರಿಸ್ಥಿತಿ ಬರ್ತದೆ ಅಂತದ್ರಲ್ಲಿ ಪ್ರತಿ ತ್ರೈಮಾಸಿಕವಾಗಿ ಕೂಡ ಅದನ್ನ ಸೇರಿಸ್ತಾರೆ. ಇಂತಹ ಪ್ರಕ್ರಿಯೆ ಸಾಧಾರಣವಾಗಿ ನಡೀತಾ ಇರುತ್ತೆ ಎಲ್ಲ ಚುನಾವಣೆಗಳಲ್ಲಿ. ಆದ್ರೆ ನಮಗ್ ಗೊತ್ತಿಲ್ಲ ಯಾವ ರೀತಿ ಇದರಲ್ಲಿ ಸ್ಪೆಷಲ್ ಸಮ್ಮರಿ ರಿವಿಷನ್ ಇರುತ್ತೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇರ್ತದೆ. ಬಹುಶಃ ತಾವು ಹೇಳಿದ ಪ್ರಕಾರ, ನಾನು ಮಾಧ್ಯಮಗಳಲ್ಲಿ ತಿಳಿದುಕೊಂಡಂತೆ ಬಿಹಾರದಲ್ಲಿ ನಡೆಸತಕ್ಕಂಥದ್ದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ಬಹುತೇಕ ಹೊಸದಾಗಿಯೇ ಪಟ್ಟಿ ಮಾಡ್ತಕ್ಕಂತಹ ಪ್ರಕ್ರಿಯೆ ಆಗ್ತದೆ. ಆದರೂ ಕೂಡ
ಈ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದಾಗಿನಿಂದ 2-3 ಅಗತ್ಯವಾದಂತಹದ್ದನ್ನ ಚುನಾವಣಾ ಆಯೋಗ ನಡೆಸಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ಗಮನದಲ್ಲಿ ಇಟ್ಕೋಬೇಕು. ಚುನಾವಣೆಗಳನ್ನ ನಡೆಸುವುದಾಗ್ಲಿ, ಮತದಾರರ ಪಟ್ಟಿಯನ್ನ ತಯಾರಿಸುವುದಾಗ್ಲಿ, ನಾವು ಸಾಮಾನ್ಯವಾಗಿ ಭಾರತದ ಚುನಾವಣಾ ಆಯೋಗ ಅಥವಾ ರಾಜ್ಯ ಚುನಾವಣಾ ಆಯೋಗ ಅಂತ ಹೇಳಿದರೂ ಕೂಡ ಈ ಎರಡೂ ಪ್ರಕ್ರಿಯೆಯನ್ನ ಮಾಡತಕ್ಕಂಥದ್ದು ಜಿಲ್ಲಾಡಳಿತ. ಈ ಜಿಲ್ಲಾಡಳಿತವೇ ಯಾವುದೇ ಸರ್ಕಾರಗಳಿರ್ಲಿ, ಯಾವುದೇ ಪಕ್ಷದ ಸರ್ಕಾರಗಳಿರ್ಲಿ, ಮತದಾರರ ಪಟ್ಟಿ ತಯಾರಿಸೋದು. ಆದ್ರೆ ಒಂದು ಬಾರಿ ಚುನಾವಣೆಗಳನ್ನ ಪ್ರಕಟಿಸಿದಾಗ ಅಥವಾ ಮತದಾರರ ಪಟ್ಟಿಯನ್ನ ಪರಿಶೀಲಿಸಿ ಪ್ರತ್ಯೇಕವಾಗಿ ತಯಾರಿಸಬೇಕು ಅಂತ ಹೇಳುವಾಗ ಅವರು ಎಲ್ಲ ಚಲನವಲನಗಳು, ಕ್ರಿಯೆಗಳು ಎಲ್ಲವೂ ಕೂಡ ನೇರವಾಗಿ ಚುನಾವಣಾ ಆಯೋಗದ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ. ಇದೊಂದೇ ವ್ಯತ್ಯಾಸ. ಜಿಲ್ಲಾಡಳಿತ ನಡೆಸ್ತದೆ, ಆದ್ರೆ ಇದಕ್ಕೆ ಯಾವುದೇ ರಾಜ್ಯ ಸರ್ಕಾರ ಆಗ್ಲಿ, ರಾಜ್ಯದ ಬೇರೆ ಯಾವುದೇ ಅಧಿಕಾರಿ ಆಗ್ಲಿ ಇದರಲ್ಲಿ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ. ಇದು ಒಂದು ಸಿದ್ಧಾಂತ ಅಂದ್ರೆ ನಮಗೆ ಸಂವಿಧಾನದಲ್ಲಿ ತಿಳಿಸಿರ್ತಕ್ಕಂಥ ಒಂದು ಮಾರ್ಗದರ್ಶನ. ಈ ಪ್ರಕ್ರಿಯೆ ನಡೆಯುವಾಗ ಅತ್ಯಂತ ಪಾರದರ್ಶಕವಾಗಿರ್ಬೇಕು. ಅಂದ್ರೆ ಕಾಲಕ್ಕೆ ಚುನಾವಣಾ ಆಯೋಗವಾಗ್ಲಿ, ಜಿಲ್ಲಾ ಚುನಾವಣಾ ಅಧಿಕಾರಿಗಳಾಗ್ಲಿ, ಅಥವಾ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತ ಕರೀತಾರೆ. ನಾನು ಹೇಳಿದೆ ಈಗಾಗ್ಲೇ ಮತದಾರ ಪಟ್ಟಿ ನಡೆಸೋದು, ತಯಾರಿ ಮಾಡುವಂತದ್ದು ಪ್ರತ್ಯೇಕ ಪ್ರಕ್ರಿಯೆ ಅಂತ. ಅದಕ್ಕೆ ಆಯಾ ಸಬ್ ಡಿವಿಷನ್ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರಲ್ಲ, ಈಸ್ ಡಿಸಿಗ್ನೇಟೆಡ್ ಆಸ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್. ಅವನಿಗೆ ಅಸಿಸ್ಟೆಂಟ್ ಎಲೆಕ್ಷನ್ ರಿಜಿಸ್ಟ್ರೇಷನ್ ಆಫೀಸರ್ಸ್, ತಹಸೀಲ್ದಾರ್ಸ್ ಇರ್ತಾರೆ. ಆಮೇಲೆ ಪ್ರತಿ 4-5 ಬೂತ್ಗಳಿಗೆ ಸಂಬಂಧಿಸಿದ ಹಾಗೆ ಬೇರೆ ಆಫೀಸರ್ಸ್ ಅನ್ನ ಡಿಸಿಗ್ನೇಟ್ ಮಾಡ್ತಾರೆ. ತಮಗೆ ಗೊತ್ತಿದೆ, ಬೂತ್ ಲೆವೆಲ್ ಆಫೀಸರ್ಸ್ ಕೂಡ ಈಗ ಬಹುಶಃ ಅವರು ಇಲ್ಲಿಯವರೆಗೂ ಇದ್ದಂತಹ ಮತದಾರ ಪಟ್ಟಿಯಲ್ಲಿ ಬಹುಶಃ ನಿಖರತೆ ಅಷ್ಟಿಲ್ಲ ಅಥವಾ ಲೋಪದೋಷಗಳು ಜಾಸ್ತಿ ಇದೆ ಅನ್ನುತಕ್ಕಂತಹ ಯಾವುದಾದ್ರೂ ಒಂದು ಮಾಹಿತಿ ಅಥವಾ ಬೇರೆ ಯಾವುದೋ ಒಂದು ಅವ್ರ ಹತ್ರ ಇರಬೇಕಾದಂತಹ ಒಂದು ಎವಿಡೆನ್ಸ್ ಇರಬಹುದು ಅಂತ ಅನಿಸ್ತದೆ. ನನಗೆ ಗೊತ್ತಿಲ್ಲ ಅಂತದಿಲ್ಲದೆ. ಸರ್ ಬರ್ತೀನಿ, ಆ ಪಾಯಿಂಟಿಗೆ ಬರ್ತೀನಿ ನಾನು ಈಗ. ಸರಿ, ನೀವು ಹೇಳ್ತಾ ಇರೋದು ಈಗ ಸಂವಿಧಾನದ 324ನೇ ಪರಿಚ್ಛೇದ ಆರ್ಟಿಕಲ್ 324 ಪ್ರಕಾರ ಚುನಾವಣಾ ಆಯೋಗದ ಕರ್ತವ್ಯದ ಬಗ್ಗೆ ನೀವು ಹೇಳಿದ್ರಿ. 324 ಏನ್ ಹೇಳ್ತದೆ? ಗಿವ್ಸ್ ಪೋಲ್ ಬಾಡಿ ದಿ ಪವರ್ ಆಫ್ ಸೂಪರಿಂಟೆಂಡೆನ್ಸ್, ಡೈರೆಕ್ಷನ್ ಅಂಡ್ ಕಂಟ್ರೋಲ್ ಓವರ್ ಆಲ್ ಎಲೆಕ್ಷನ್ ಅಂತ ಹೇಳ್ತಾ ಇದೆ. ಇದು ಸರಿ ನೀವು ಹೇಳ್ತಾ ಇರೋದು. ಇಲ್ಲಿ ಬಿಹಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವೀಗ ಬಿಹಾರದ ವಿಷಯಕ್ಕೆ ಬಂದ್ರೆ 2003ರ ಒಂದು ಏನು ಸ್ಪೆಷಲ್ ರಿವಿಷನ್ ಏನು ಮಾಡಿದ್ರು ಇವರು, ಇಂಟೆನ್ಸಿವ್ ರಿವಿಷನ್ SIR ಮಾಡಿದ್ರು. ಅಲ್ಲಿ ಇದ್ದಂತಹ ಮತದಾರರ ಪಟ್ಟಿಯನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದಾರೆ ವೆಬ್ಸೈಟ್ಗೆ, ಕಮಿಷನ್ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ದಾರೆ. ಅವರಿಗೆ ಮನೆಗೆ ಇವರು ಭೇಟಿ ಕೊಟ್ಟಾಗ ಅವರಿಗೆ ಅವರು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಕೊಟ್ರೆ ಆಯ್ತು ಅಧಿಕಾರಿಗಳಿಗೆ, ಅವರು ಅದನ್ನು ತಗೊಳ್ತಾರೆ. ಆದ್ರೆ 2003ರ ಪಟ್ಟಿಯಲ್ಲಿ ಇಲ್ಲದಿದ್ದಂತಹ ಮತದಾರರಿಗೆ ಅಲ್ಲಿ ಏನು ಅವರು ದಾಖಲೆಗಳನ್ನ ಕೊಡ್ತಾರೆ, ಈ ಡೇಟ್ ಆಫ್ ಬರ್ತ್ ಬಹಳ ಮುಖ್ಯವಾಗಿ 2 ದಾಖಲೆಗಳ ಬಗ್ಗೆ ಸಂಬಂಧಿಸಿ ಅಲ್ಲಿ ದೊಡ್ಡ ಒಂದು ವಿವಾದ ನಡೀತಾ ಇದೆ. ಒಂದು ಡೇಟ್ ಆಫ್ ಬರ್ತ್, ಜನನ ಪ್ರಮಾಣ ಪತ್ರ. ಎರಡನೇದು ಎಲ್ಲಿ ಹುಟ್ಟಿದ್ದೀರಿ ಅಂತ, ಪ್ಲೇಸ್ ಆಫ್ ಬರ್ತ್. ಇದು ಎರಡನ್ನು ಕೂಡ ಅದು ಯಾರು ಅರ್ಜಿ ಹಾಕ್ತಾರೆ ಅವ್ರದ್ದು ಮತ್ತು ಅವರ ತಂದೆ ಅಥವಾ ತಾಯಿದ್ದು, ಕೆಲವು ಕೇಸ್ಗಳಲ್ಲಿ ತಂದೆ ಮತ್ತು ತಾಯಿ ಇಬ್ಬರದ್ದು, ಈ ತರದ ವಿವರಗಳನ್ನ ಕೇಳ್ತಾ ಇದ್ದಾರೆ. ಅಲ್ಲಿ ಈಗ ಸಮಸ್ಯೆ ಬಂದಿದೆ. ಬಿಹಾರದಲ್ಲಿ ಅಲ್ಲಿಯ ಸರ್ಕಾರದ ಅಧಿಕೃತ ಅಂಕಿಅಂಶಗಳು ವೆಬ್ಸೈಟ್ ನಲ್ಲಿ ನಾವು ಹೋಗಿದ್ರೆ ಗೊತ್ತಾಗುತ್ತೆ ನಮಗೆ. ಕೇಂದ್ರ ಸರ್ಕಾರವೇ ನೀಡಿರುವಂತಹ ಅಂಕಿಅಂಶಗಳ ಪ್ರಕಾರ ಸುಮಾರು 22%, 22.35 ಎಷ್ಟು ಇದೆ ಅದು ಪರ್ಸೆಂಟೇಜ್. ಅಷ್ಟು % ಜನರ ಹತ್ರ ಮಾತ್ರ ಇವತ್ತು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದೆ ಬಿಹಾರದಲ್ಲಿ. ಅಂದ್ರೆ ಅಷ್ಟು ಅದು ಹಿಂದುಳಿದಂತಹ ಒಂದು ರಾಜ್ಯ ಅದು. ಅಲ್ಲಿ ಬಹಳಷ್ಟು ಜನ ದಲಿತರು, ಆದಿವಾಸಿಗಳು ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮ್ಯುನಿಟಿ ಇದೆಯಲ್ಲ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ನವರೆಲ್ಲ ಜಾಸ್ತಿ ಇದ್ದಾರೆ. ಮತ್ತು ಇಡೀ ಬಿಹಾರದ ಸುಮಾರು 55% ಜನ ವಲಸೆ ಹೋಗೋದು ಅದಕ್ಕೆ ಅವರು ಬಹಳ ಪ್ರಖ್ಯಾತರಾಗಿದ್ದಾರೆ. ಅವರು ಬೇರೆ ಬೇರೆ ರಾಜ್ಯಗಳಿಗೆ ಅವರು ಕೆಲಸಕ್ಕೆ ವಲಸೆ ಹೋಗ್ತಾರೆ ಅವರು. ಹೀಗಾಗಿ ಈಗ ಅಲ್ಲಿ ಚುನಾವಣಾ ಆಯೋಗ ಮಾಡಿರುವಂತದ್ದು ಜೂನ್ 24ಕ್ಕೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಜೂನ್ 25ರಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತದ್ದು. ನಾವು ಈ ತರ SIR ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಜೂನ್ 25ರಿಂದ ಅದು ಸ್ಟಾರ್ಟ್ ಆಯ್ತು. ಅದಕ್ಕೂ ಒಂದು ತಿಂಗಳ
ಮುಂಚೆ ನೀವು ಹೇಳಿದ ಹಾಗೆ ಎಲ್ಲಾ ಬೂತ್ ಲೆವೆಲ್ ಆಫೀಸರ್ಸ್ ಮತ್ತು ಬೂತ್ ಲೆವೆಲ್ ಏಜೆಂಟ್ ಅನ್ನು ಕೂಡ ದೆಹಲಿಗೆ ಕರೆಸಿ ಅಲ್ಲಿ ಒಂದು ತರಬೇತಿಯನ್ನು ಮಾಡಿದ್ದಾರೆ. ಅದು ಆಗಿದೆ, ಅದು ಆ ಪ್ರೊಸೆಸ್ ಆಗಿದೆ, ಅದು ಎಲ್ಲ ಪಕ್ಷಗಳವರು ಹೋಗಿದ್ದಾರೆ ಅದಕ್ಕೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ 25ನೇ ತಾರೀಕಿನಂದು ಇವರೇನು ಕೆಲಸ ಶುರು ಮಾಡಿದ್ದಾರೆ, ಅವರು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ, ಮನೆ ಮನೆಗೆ ಬರ್ತಾ ಇದ್ದಾರೆ, ಬಂದು ಫಾರ್ಮ್ ಅನ್ನು ತೋರಿಸ್ತಾ ಇದ್ದಾರೆ, ಅದನ್ನ ಫಿಲ್ ಮಾಡ್ಕೊತಾ ಇದ್ದಾರೆ. ಫಿಲ್ ಮಾಡಿ ಆದ್ಮೇಲೆ ಇದಕ್ಕೆ ಸಂಬಂಧಿಸಿ ಅವರಲ್ಲಿರುವಂತಹ 2003ರ ಮತದಾರರ ಪಟ್ಟಿಯನ್ನ ಗಮನಿಸಿ, ಯಾರ ಹೆಸರು ಆ ಪಟ್ಟಿನಲ್ಲಿಲ್ಲ ಅವರಿಗೆ ನೀವು ಕೊಟ್ಟಿರುವಂತಹ ಈ ಫಾರ್ಮ್ ನಲ್ಲಿ ನೀವು ಫಿಲ್ಅಪ್ ಮಾಡಿರುವಂತಹ ಡೇಟ್ ಆಫ್ ಬರ್ತ್ ಗೆ ದಾಖಲೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಪ್ಲೇಸ್ ಆಫ್ ಬರ್ತ್ ದಾಖಲೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿಂದ ಸಮಸ್ಯೆ ಶುರುವಾಗಿದೆ. ಆರಂಭದಲ್ಲಿ ಅದು ಇಲ್ಲ ಅಂತೇಳಿ ಆದಾಗ ಅವರು ನೋಟ್ ಮಾಡ್ಕೊಂಡು ಹೋದ್ರು. ಆಮೇಲೆ ಒಂದು ವಾರ 10 ದಿನ ಇದಕ್ಕೆ ಸಂಬಂಧಿಸಿ ಜನರಿಗೆ ಸ್ವಲ್ಪ ಗೊಂದಲಗಳೆಲ್ಲ ಶುರುವಾಯಿತು. ಅದೆಲ್ಲ ಶುರುವಾದಾಗ ಪ್ರತಿಪಕ್ಷ ಬಹಳಷ್ಟು ರಾಜಕೀಯ ನಾಯಕರೆಲ್ಲ ಇದಕ್ಕೆ ಸಂಬಂಧಿಸಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಮೊನ್ನೆ ಭಾನುವಾರ ಬಿಹಾರದ ಚುನಾವಣಾ ಆಯೋಗ ಇಲ್ಲಿ ಬಿಹಾರದ ಎಲ್ಲ ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಜಾಹೀರಾತು ಕೊಡ್ತು. ಏನು ಅಂತ ಹೇಳಿದ್ರೆ, ಇಲ್ಲ ನಾವು ಜುಲೈ 24ನೇ ತಾರೀಕಿನವರೆಗೆ 24, 25 ಅಲ್ಲಿಯವರೆಗೆ ನಾವು ನಿಮಗೆ ಸಮಯ ಕೊಡ್ತೀವಿ. ನಾವು ಬಂದಾಗಲೇ ನೀವೆಲ್ಲವನ್ನ ದಾಖಲೆ ಕೊಡಬೇಕಾಗಿಲ್ಲ, ಆಮೇಲೆ ಕೂಡ ನೀವು ಸಬ್ಮಿಟ್ ಮಾಡಬಹುದು ಅಂತ ಹೇಳಿದ್ರು. ಈಗ ಸಮಸ್ಯೆ ಬಂದಿರೋದು ಈ 1 ತಿಂಗಳ ಅವಧಿನಲ್ಲಿ ಅಲ್ಲಿ ಚುನಾವಣಾ ಆಯೋಗ ಹೇಳಿದ ಪ್ರಕಾರನೇ 2003ರ ಮತದಾರ ಪಟ್ಟಿನಲ್ಲಿ ಸುಮಾರು 4 ಕೋಟಿ ಚಿಲ್ಲರೆ ಮತದಾರರ ಹೆಸರುಗಳಿದೆ. ಆಯೋಗವೇ ಅಲ್ಲಿ ಪ್ರಕಟಿಸಿದ ಹಾಗೆ ಮತ್ತು ಪತ್ರಕರ್ತರಿಗೆ ಹೇಳಿದ ಹಾಗೆ ಸುಮಾರು 2.93 ಕೋಟಿ ಮತದಾರರದ್ದು ಹೆಸರು ಈ ಸಲ ಸೇರ್ಪಡೆ ಆಗಬೇಕಾಗಿದೆ. ಈ 1 ತಿಂಗಳಲ್ಲಿ ಈ 2.93 ಕೋಟಿ ಜನ ಏನಿದ್ದಾರೆ, ಮತದಾರರು ಏನಿದ್ದಾರೆ, ಅವರು ತಮ್ಮ ಜನನ ಪ್ರಮಾಣ ಪತ್ರವನ್ನು ಕೊಡ್ಲಿಕ್ಕಾಗುತ್ತಾ, ಆಗೋದಿಲ್ಲ ಅನ್ನುವಂಥದ್ದು ವಾದ ಶುರುವಾಗಿದ್ದೇನೆ. ಅದಕ್ಕೆ ಪ್ರತಿಪಕ್ಷ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಬಿಹಾರದಲ್ಲಿರುವಂತಹದ್ದು ಎಲ್ಲಾ ಪಕ್ಷಗಳ ನಾಯಕರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದನ್ನು ಉದ್ದೇಶಪೂರ್ವಕವಾಗಿ ಆಯೋಗ ಮಾಡ್ತಾ ಇದೆ. ಬಹಳಷ್ಟು ಜನ ಇದರಿಂದ 2 ಕೋಟಿಗೂ ಹೆಚ್ಚು ಜನ ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಳ್ತಾರೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದೇ ಕಾರಣವನ್ನು ಕೊಟ್ಟು ಈಗ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಲಾಗಿದೆ. ಅಲ್ಲಿ ಅದರ 10ನೇ ತಾರೀಕಿಗೆ, ನಾಳೆ ಅಲ್ಲ ನಾಡಿದ್ದು, 2 ದಿನದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಈಗ ನಾನು ಕೇಳ್ತಾ ಇರೋ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಚುನಾವಣಾ ಆಯೋಗ ಈ ತರ ಅರ್ಜೆಂಟ್ ಆಗಿ ಮಾಡಬೇಕಾದ ಅಗತ್ಯ ಇದೆಯಾ? ಸಾಮಾನ್ಯವಾಗಿ ಸಾಕಷ್ಟು ಸಮಯ ಮುಂಚೆನೆ ಮಾಡ್ಬೇಕಲ್ವಾ ಇದನ್ನ? ಸಾಮಾನ್ಯವಾಗಿ ನಡೀತಕ್ಕಂತ ಈ ಇಂಟೆನ್ಸಿವ್ ರಿವಿಷನ್ ಏನಿದೆ, ಅದು ಯಾವುದೇ ವರ್ಷದ ಆಗಸ್ಟ್ ತಿಂಗಳಿಗೆ ಪ್ರಾರಂಭ ಆಗಿ ಮುಂದಿನ ವರ್ಷದ ಜನವರಿ 1ನೇ ತಾರೀಕಿಗೆ ಪಟ್ಟಿ ಆಸ್ ಆನ್ ದ ಡೇಟ್ 1st of Jan ಅನ್ನೋ ತರ ಪ್ರಕಟ ಆಗ್ತದೆ. ಆವಾಗ ಅದಕ್ಕೆ ಒಂದು 5-6 ದಿವಸ ಸಮಯ ಆಕ್ಷೇಪಣೆ ಸಲ್ಲಿಸಲು ಕೊಟ್ಟು ಆನಂತರ ಅಂತಿಮ ಪಟ್ಟಿಯನ್ನ ಪ್ರಕಟಿಸ್ತಾರೆ ಸಾಮಾನ್ಯವಾಗಿ. ಈಗ ಆಗಸ್ಟ್ ಇಂದ ಅಂತ ಹೇಳಿ ಆದ್ರೆ ಈಗ ಒಂದು 6 ತಿಂಗಳ ಅವಧಿ ಅಂತೂ ಮೊದಲೇ ಸಿಗುತ್ತೆ ಇದರಲ್ಲಿ. ಅದು ಸಾಮಾನ್ಯವಾಗಿ ನಡೀತಕ್ಕಂತಹ ಇಂಟೆನ್ಸಿವ್ ರಿವಿಷನ್. ಇದು ಸ್ಪೆಷಲ್ ಅದು ಸಾಮಾನ್ಯವಾಗಿ ನಡೆಯುವ ಇಂಟೆನ್ಸಿವ್ ರಿವಿಷನ್ ಹೇಗಿರುತ್ತೆ ಅಂದ್ರೆ, ಈಗಾಗಲೇ ನಿಮ್ಮ ಹತ್ರ ಏನ್ ಪಟ್ಟಿ ಇದೆ, ಎಲೆಕ್ಟ್ರಲ್ ರೋಲ್ ಇದೆ, ಅದರಲ್ಲಿ ಅಡಿಷನ್ ಡಿಲಿಷನ್ ಯಾವ್ದು ಬರುತ್ತೆ ಅಂದ್ರೆ, ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿರೋರು ಅವರನ್ನ ತೆಗೆದು ಹಾಕೋದು, ಮತ್ತೆ 18 ವರ್ಷದ ಮೇಲೆ ಬಂದವ್ರನ್ನ ಸೇರಿಸೋದು, ಅಥವಾ ಮೃತ್ಯು ಆಗಿರತಕ್ಕಂಥವ್ರನ್ನ ತೆಗೆಯೋದು, ಈ ಎಲ್ಲದರ ಮಾಹಿತಿಯನ್ನ ಸಂಗ್ರಹಿಸಿ ಮನೆಗೆ ಹೋದ್ರು ಕೂಡ ಸಂಗ್ರಹಿಸಿ ಅದನ್ನ ಪ್ರಕಟಿಸಬೇಕು. ಪ್ರಕಟಿಸಿ ಅದರಲ್ಲಿ ಏನಾದ್ರೂ ಆಕ್ಷೇಪಣೆಗಳಿದ್ರೆ ಅದನ್ನ ಅವರು ಸ್ವೀಕರಿಸಿ ಮತ್ತೆ ಸಂಬಂಧಿಸಿದ ಅಧಿಕಾರಿಗಳು ಅದರ ಬಗ್ಗೆ ತನಿಖೆ ಮಾಡಿ ಆನಂತರ ಅಂತಿಮ ಪಟ್ಟಿಯನ್ನ ಪಬ್ಲಿಷ್ ಮಾಡ್ಬೇಕು. ಸಾಮಾನ್ಯವಾಗಿ ಏನಾಗುತ್ತೆ, ದೇಶದಲ್ಲಿ ಈಗಲೇ ಮೊದಲ ಬಾರಿಗೆ ಚುನಾವಣೆಗಳಾಗ್ತಾ ಇಲ್ಲ, ಅಥವಾ ಮೊದಲ ಬಾರಿಗೆ ಮತದಾರರ ಪಟ್ಟಿ ತಯಾರಾಗ್ತಾ ಇಲ್ಲ. ನಾವು ಒಂದು ಎಸ್ಟಾಬ್ಲಿಷ್ ನಾರ್ಮ್ಸ್ ಏನಿದೆ ಅದು ಬಿಟ್ಟು ಬೇರೆ ತರ ಮಾಡೋದಕ್ಕೆ ಬಹುಶಃ ತುಂಬಾ ಬಲವಾದ ಕಾರಣಗಳು ಬೇಕಾಗ್ತದೆ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಪಾರದರ್ಶಕತೆ ತುಂಬಾ ಮುಖ್ಯ ಇದರಲ್ಲಿ. ಯಾವ ಕಾರಣಕ್ಕಾಗಿ? ಒಂದು. ಎರಡನೇದು, ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು, ಯಾವುದೇ ಚುನಾವಣೆಯಲ್ಲಿ ಯಾವೊಬ್ಬ ಅರ್ಹ ಮತದಾರನಿಗೂ ಮತ ಚಲಾಯಿಸದೆ ಬಿಟ್ಟು ಅವನ ಹಕ್ಕನ್ನು ಕದಿಯತಕ್ಕಂತಹ ಪ್ರಕ್ರಿಯೆ ಯಾರಾದ್ರೂ ಮಾಡಬಾರ್ದು. ಚುನಾವಣಾ ಆಯೋಗ ಆಗ್ಲಿ, ಸ್ಥಳೀಯ ಆಡಳಿತ ಆಗ್ಲಿ, ಅಲ್ಲಿರುವ ರಾಜಕೀಯ ಪಕ್ಷಗಳಾಗ್ಲಿ, ಒಬ್ಬ ಮತದಾರ ಏನಿರ್ತಾನೆ
ಅವನಿಗೆ ಮತ ಚಲಾಯಿಸ್ತಕ್ಕಂಥ ಎಲ್ಲ ಹಕ್ಕನ್ನ ಅವರಿಗೆ ಕೊಡುವಂತೆ ಮಾಡಬೇಕು. ಬಹುಶಃ ತಾವು ಹೇಳುವ ಪ್ರಕ್ರಿಯೆಯಲ್ಲಿ ಇಷ್ಟು ಕೋಟಿ ಜನ ಹೆಸರುಗಳು ಬಿಟ್ಟು ಹೋಗುತ್ತೆ ಅನ್ನೋದು ನಿಜವಾಗ್ಲೂ ಸ್ವಲ್ಪ ಆತಂಕದ ವಿಷಯ. ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಚುನಾವಣಾ ಆಯೋಗದ ಗಮನಕ್ಕೆ ತಂದ್ರೆ ಅವರು ಇದನ್ನ ಇತ್ಯರ್ಥ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಈ ವಿಷಯ ಇರೋದ್ರಿಂದ ಅಲ್ಲಿ ಕೂಡ ವಿವರವಾಗಿ ಇದನ್ನ ಪರಿಶೀಲಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಮುಖ್ಯವಾಗಿ ಈ ಪ್ರಕ್ರಿಯೆ ನಡೆಸುವಾಗ ಈ ಬೂತ್ ಲೆವೆಲ್ ಏಜೆಂಟ್ಸ್ ಏನಿದೆ ತಾವು ಈ ಪ್ರಶ್ನೆ ಕೇಳಿದಾಗ ನನಗೆ ಇನ್ನೊಂದು ಆತಂಕ ಕೂಡ ಪ್ರಾರಂಭವಾಯಿತು. 2003 ಮತ್ತು 2025 ಇದರ ಮಧ್ಯೆ ವರ್ಷಗಳ ಅಂತರದಲ್ಲಿ ಹಲವಾರು ಚುನಾವಣೆಗಳು ಈ ರಾಜ್ಯದಲ್ಲಿ ಆಗಿದ್ದಾವೆ. ಈ ಮಧ್ಯೆ ಸುಮಾರು 2008 ಸಮಯದಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆನೂ ಆಗಿದೆ. ಆ ಸಮಯದಲ್ಲೂ ಕೂಡ ಇಂತಹದ್ದು ಮಾಡಿಲ್ಲ. ಆದ್ರೆ ಏನೋ ಬಲವಾದ ಕಾರಣಗಳು ಇರಬಹುದು. ಆದ್ರೆ ಈ ಮಧ್ಯದಲ್ಲಿ ಇಷ್ಟು ವರ್ಷಗಳ ಕಾಲ 2 ದಶಕಗಳಿಗೂ ಮೀರಿ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿಗಳು ನಡೆದ ಚುನಾವಣೆಗಳಲ್ಲಿ ಕೊಟ್ಟಿ ಮತದಾರರು ಮತ ಚಲಾಯಿಸಿದ್ದಾರೆಯೇ ಅನ್ನೋ ಪ್ರಶ್ನೆ ಕೂಡ ಮನಸ್ಸಿಗೆ ಬಂದು ಹೋಗ್ತದೆ. ಆದ್ರೆ ಯಾವ ಕಾರಣ ಇದೆ ಗೊತ್ತಿಲ್ಲ. ಸರ್, ಒಂದ್ ನಿಮಿಷ. ಅದೇ ಈಗ ಅಲ್ಲಿ ಕ್ವಶನ್ ಬಂದಿರೋದು 2003 ರಿವಿಷನ್ ಅನ್ನೇ ನೀವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಪಟ್ಟಿಯನ್ನೇ ನೀವು ಯಾಕೆ ತಗೋತಾ ಇದ್ದೀರಿ? ಆ ನಂತರ ಇಷ್ಟೆಲ್ಲ ಚುನಾವಣೆಗಳಾಯ್ತು. ಯಾಕಂದ್ರೆ ಅಲ್ಲಿ ಮನೆಗೆ ಬಂದವರು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕೇಳಿದಾಗ ಅವರು ಆಧಾರ್ ಕಾರ್ಡ್ ಇದೆ ಅಂದ್ರು ಆಧಾರ್ ಕಾರ್ಡ್ ಆಗಲ್ಲ ಅಂತ ಹೇಳಿದ್ದಾರೆ. ರೇಷನ್ ಕಾರ್ಡ್ ಇದೆ ಅಂದ್ರು ರೇಷನ್ ಕಾರ್ಡ್ ಆಗಲ್ಲ ಅಂತ ಹೇಳಿದ್ದಾರೆ. ಅದು ಕರೆಕ್ಟ್, ಟೆಕ್ನಿಕಲಿ ಅದು ಕರೆಕ್ಟ್ ಅಂತ ಹೇಳಿ ಹೇಳ್ಬೋದು ನಾವು. ಆಮೇಲೆ ಅವ್ರೇನ್ ಹೇಳಿದ್ರೆ ಬಡವರು, ಕೂಲಿಕಾರರು, ಎಲ್ಲ ವಲಸೆ ಕಾರ್ಮಿಕರು ಜಾಸ್ತಿ ಇರೋದವ್ರು. ನಮ್ಮ ಹತ್ರ ಮಹಾತ್ಮ ಗಾಂಧಿ ರೇಗಾ ಇದು ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಕಾರ್ಡ್ ಇದೆ, ಅದನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಅದು ಆಗಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಕೆಲವರು ಹೇಳಿದ್ರೆ ಇಲ್ಲ, ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇತ್ತೀಚೆಗೆ ಅಷ್ಟೇ ನಡೆದಿರೋದು, ಅಲ್ಲಿ ನಾವು ವೋಟ್ ಹಾಕಿದ್ದೀವಿ. ನಾವು ಅದಕ್ಕೂ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ ಹಾಕಿದ್ದೀವಿ, ಅದಕ್ಕೂ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲೂ ವೋಟ್ ಹಾಕಿದ್ದೀವಿ ನಾವು. ನೀವೇ ಕೊಟ್ಟಿರುವಂತ ಎಲೆಕ್ಷನ್ ಕಾರ್ಡ್ ಇದೆ, ಅದನ್ನು ನಾವು ಡೇಟ್ ಆಫ್ ಬರ್ತ್ಗೆ ಅದನ್ನ ಕೊಡ್ತೀವಿ ಅಂತ ಹೇಳಿ ಹೇಳಿದಾಗ ಅದು ಆಗೋದಿಲ್ಲ ಅಂತ ಹೇಳಿ ಹೇಳಿದ್ರು. ಇದು ಈ ತರ ಆಗುತ್ತಾ ಸರ್? ಈ ತರ ಈಗ ನೀವೇ ಆಯೋಗದವರೇ ಕೊಟ್ಟಿರುವಂತಹ ಐಡೆಂಟಿಟಿ ಕಾರ್ಡ್ ಇರುವಾಗ ಅದನ್ನ ಕನ್ಸಿಡರ್ ಮಾಡಬಹುದಲ್ವಾ? ಸಾಮಾನ್ಯವಾಗಿ ನಡೀತಕ್ಕಂತಹ ಇಂಟೆನ್ಸಿವ್ ಹಾಗೂ ಸಮ್ಮರಿ ರಿವಿಷನ್ಸ್ ಅಲ್ಲಿ ಏನಿದೆ, ಈಗಾಗಲೇ ಮತದಾರರ ವಯಸ್ಸು ಆ ಪಟ್ಟಿಯಲ್ಲಿ ಮತದಾರರ ಪಟ್ಟಿಯಲ್ಲಿದೆ. ಅದು ಅವರ ಸಾಫ್ಟ್ವೇರ್ ಆಗಿದೆ ಅಂದ್ರೆ ಅವರು ಪ್ರತಿ ವರ್ಷ ಏನ್ ಪ್ರಕಟಿಸ್ತಾರೆ ಅಲ್ಲಿ ತಾನಾಗಿಯೇ ಆ ಒಂದು ವಯಸ್ಸು ಅವರಿಗೆ ಆಡ್ ಆಗ್ಬಿಡುತ್ತೆ ಮತ್ತೊಂದು ವರ್ಷ. ಈಗ ಹೊಸದಾಗಿಯೇ ಪ್ರಾರಂಭಿಸ್ತಾ ಇರೋದ್ರಿಂದ ಬಹುಶಃ ಇದು ಯಾರು ಈ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ, ಮತದಾರರ ಪಟ್ಟಿಯನ್ನ ತಯಾರಿಸುವ ಪ್ರಕ್ರಿಯೆಯಲ್ಲಿ ಅವ್ರ ಬಗ್ಗೆ ತುಂಬಾ ಜವಾಬ್ದಾರಿ ಇದೆ. ನಾನು ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಅಣ್ಣ ಇದ್ದಾನೆ ಅಥವಾ ತಮ್ಮ ಇದ್ದಾನೆ, ತಮ್ಮನ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದೆ, ಅವನು ಸ್ಕೂಲ್ಗೆ ಹೋಗಿದ್ದ. ಅಣ್ಣ ಬರ್ತಾನೆ, ಅವನು ಸ್ಕೂಲ್ಗೆ ಹೋಗ್ಲಿಲ್ಲ, ಅವನ ಹತ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ತಮ್ಮನಿಗಿಂತ ಅಣ್ಣ ದೊಡ್ಡವನು ಅನ್ನೋದು ಯಾವೊಬ್ಬ ಸಾಮಾನ್ಯ ಜ್ಞಾನ ಇರೋವರೆಗೂ ಗೊತ್ತಾಗ್ತದೆ. ನಿನ್ನ ಬರ್ತ್ ಸರ್ಟಿಫಿಕೇಟ್ ಇಲ್ಲದೆ ನಿನ್ನ ಹೆಸರು ನಾನು ನೋಂದಾಯಿಸಿಲ್ಲ ಅಂತ ಹೇಳಿದ್ರೆ ಯಾವ ರೀಸನಿಂಗ್ ಬರುತ್ತೆ ಇದು? ಇದು ಇದೇ ತರ. ಅದಕ್ಕೆ ಅದರಲ್ಲಿ ಇನ್ನೂ ಒಂದು ಬಹುಶಃ ಎಲೆಕ್ಷನ್ ಕಮಿಷನ್ ಅವರು ಕೂಡ ಹೇಳಿದ್ದಾರೆ ಅಂತ ಕಾಣುತ್ತೆ. ಈ ಬರ್ತ್ ಸರ್ಟಿಫಿಕೇಟ್ ಅಥವಾ ಅವ್ರಿಗೆ ಏಜ್ ಆಗಿರುವುದಕ್ಕೆ ಸ್ಥಳೀಯವಾದಂತಹ ಪರಿಶೀಲನೆ ಕೂಡ ಮಾಡಿ ಅಂತ. ಬಹುಶಃ ಅಲ್ಲಿರ್ತಾರೆ, ನಮ್ಮ ವಿಲೇಜ್ ಅಕೌಂಟೆಂಟ್ ಇರ್ತಾರೆ ಅಥವಾ ಪಂಚಾಯತಿ ಆಫೀಸರ್ಸ್ ಇರ್ತಾರೆ, ಅವರುಗಳಿಗೆಲ್ಲ ಮಾಹಿತಿ. ಅದಕ್ಕೆ ಆ ಸ್ಥಳೀಯವಾಗಿರುವ ಅಧಿಕಾರಿಗಳನ್ನೇ ಈ ಕಾರ್ಯಕ್ಕೆ ಇಟ್ಟಿರೋದು ಅದೇ ಮುಖ್ಯವಾದ ಕಾರಣದಿಂದ. ಅವರ ಕಾಮನ್ ಸೆನ್ಸ್ ಅನ್ನ ತುಂಬಾ ಉಪಯೋಗಿಸ್ಬೇಕಾಗ್ತದೆ. ಬರ್ತ್ ಸರ್ಟಿಫಿಕೇಟ್ ಹೇಳಿದ್ದಾರೆ ಅಲ್ಲಿ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ನೀವು ಕೊಟ್ಟಿರುವಂತ ಟೈಮ್ ಇದೆಯಲ್ಲ ಇವರಿಗೆ, ಅಧಿಕಾರಿಗಳಿಗೆ, ಬೂತ್ ಲೆವೆಲ್ ಅಧಿಕಾರಿಗಳಿಗೆ ಕೊಟ್ಟಿರುವಂತಹ BLOಗಳಿಗೆ ಕೊಟ್ಟಿರುವಂತಹ ಟೈಮ್ ನ ಒಳಗಡೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತ ಪ್ರಾಯೋಗಿಕ ಪರಿಸ್ಥಿತಿಯಲ್ಲಿ ಬಂದಿದೆ ಅಲ್ಲಿ. ಈಗ ನಾನು ಇದನ್ನ ಈಗ ಅಲ್ಲಿ ಇದು ಬೇಡ, ಇನ್ನು 10 ಬೇರೆ ಇದನ್ನೆಲ್ಲ ಕೇಳಿದ್ದಾರೆ ಅವರು. ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್ ಕೊಡಿ, ಅಥವಾ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದ್ರೆ ಪಾನ್ ಕಾರ್ಡ್ ಕೊಡಿ, ಅಥವಾ ನಿಮ್ಮ ಹತ್ರ ಯಾವ್ದು ಸೈಟ್ ರಿಜಿಸ್ಟ್ರೇಷನ್ ಆಗಿರೋದಿದ್ರೆ ಅದನ್ನ ಕೊಡಿ, LIC ಪಾಲಿಸಿ ಇದ್ರೆ ಕೊಡಿ, ಅಥವಾ ನೀವು ಸರ್ಕಾರಿ ನೌಕರರಾಗಿದ್ರೆ ಪಿಂಚಣಿಯ ದಾಖಲೆ ಪತ್ರಗಳನ್ನ ತೋರಿಸಿ, ಇದೆಲ್ಲ ಹೇಳಿದ್ದಾರೆ ಅವರು. ಸುಮಾರು 10 ಡಾಕ್ಯುಮೆಂಟ್ ಗಳನ್ನ ಕೊಟ್ಟಿದ್ದಾರೆ.
ಆದ್ರೆ ಬಿಹಾರದ ಪರಿಸ್ಥಿತಿಗೆ ಈ ಯಾವ ಡಾಕ್ಯುಮೆಂಟ್ಗಳು ಸೂಟ್ ಆಗ್ತಾ ಇಲ್ಲ ಇದು. ಯಾಕಂತ ಹೇಳಿದ್ರೆ ಈಗ ಅದೆಲ್ಲ ಇದ್ರೆ ಆಮೇಲೆ ಕೊನೆಗೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರು ಹೇಳಿದ್ದಾರೆ, ಕೆಲವರು ರಾಜಕೀಯ ನಾಯಕರು ಅವರು ಇಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದಿದ್ದಾರೆ. ಅವರು ಹೇಳಿದ್ದಾರೆ ಏನಂತ ಹೇಳಿದ್ರೆ, ಎಲ್ಲೆಲ್ಲೋ ಯಾವ್ಯಾವ್ದೋ ರಾಜ್ಯದಲ್ಲಿದ್ದಾರೆ, ಬಾಂಬೆನಲ್ಲಿದ್ದಾರೆ, ಡೆಲ್ಲಿನಲ್ಲಿದ್ದಾರೆ, ಬಹಳಷ್ಟು ಲಕ್ಷಾಂತರ ಜನ ದುಡಿಲಿಕ್ಕೆ ಹೋಗಿದ್ದಾರೆ, ಅಲ್ಲಿ ಬೆಂಗಳೂರಿನಲ್ಲಿದ್ದಾರೆ, ಹೈದರಾಬಾದ್ ನಲ್ಲಿದ್ದಾರೆ. ನಮ್ಮ ಕರ್ನಾಟಕದಲ್ಲೇ ನಾನು ನಿನ್ನೆ ನೋಡಿದೆ, ನಾನು 2,10,000 ಬಿಹಾರಿ ಕಾರ್ಮಿಕರು ಇಲ್ಲಿದ್ದಾರೆ, ದುಡಿತಾ ಇದ್ದಾರೆ ಕರ್ನಾಟಕದಲ್ಲಿ, ವಲಸೆ ಕಾರ್ಮಿಕರು. ಸೊ ಆ ತರದ್ದು ಬಹಳ ದೊಡ್ಡ ಮಟ್ಟದಲ್ಲಿ ವಲಸೆ ಹೋಗಿರೋದ್ರಿಂದ ಅವರೆಲ್ಲ ವಾಪಸ್ ಬರಬೇಕು. ಅದಕ್ಕೆ ಖರ್ಚಾಗುತ್ತೆ ದುಡ್ಡು. ಆಮೇಲೆ ಅಲ್ಲಿ ದುಡಿಮೆ ಬಿಟ್ಟು ವಾಪಸ್ ಬರ್ಲಿಕ್ಕೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ನೀವು ಕೊಟ್ಟಿರುವಂತಹ ಜುಲೈ 25 ತಾರೀಕಿನೊಳಗೆ ಕೊಡ್ಲಿಕ್ಕೆ ಇದು ಸಾಧ್ಯ ಆಗೋದಿಲ್ಲ ಇದು ಅನ್ನುವಂತ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಅದಕ್ಕೆ ಆಯೋಗದವರು ಒಂದು ಮಾತು ಹೇಳಿದ್ದಾರೆ, ಏನಂತ ಹೇಳಿದ್ರೆ, ಅವ್ರು ಇಲ್ಲಿಗೆ ಬರ್ಬೇಕಾಗಿಲ್ಲ ವಾಪಸ್, ಅವ್ರು ಇದ್ದಲ್ಲಿಂದಲೇ ಆನ್ಲೈನ್ ನಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ ಕಳಿಸಿದ್ರೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಏನೂ ಗೊತ್ತಿಲ್ದಿರುವಂತಹ ಕೂಲಿ ಕಾರ್ಮಿಕರು, ಬಡವರು ಮುಖ್ಯವಾಗಿ, ಆಮೇಲೆ ದಲಿತರು, ಪರಿಶಿಷ್ಟರು ಬಹಳ ಜಾಸ್ತಿ ಜನ ಇದ್ದಾರೆ ವಲಸೆ ಹೋಗಿರೋರಲ್ಲಿ, ಆದಿವಾಸಿಗಳಿದ್ದಾರೆ, ಆಮೇಲೆ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ನವರಿದ್ದಾರೆ. ಇವರು ಹೇಗೆ ಅಲ್ಲಿಂದ ಆನ್ಲೈನ್ ನಲ್ಲಿ ಮತ್ತೆ ರಿಜಿಸ್ಟರ್ ಮಾಡುವಂಥದ್ದು? ಯಾಕಂದ್ರೆ ಸರ್ಟಿಫಿಕೇಟ್ ಇಲ್ಲ ಅಂದಾಗ ಇಲ್ಲೇ ಬಂದು ಮಾಡ್ಕೋಬೇಕಾಗತ್ತೆ ಅವರು. ಇದು ದೊಡ್ಡ ಸಮಸ್ಯೆ ಆಗಿದೆ. ಈಗ ನಾನು ಕಮಿಂಗ್ ಟು ಇದು, ನಾವು ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ತೀರ್ಮಾನ ಕೊಡ್ಲಿಕ್ಕೆ ಆಗಲ್ಲ. ನೀವು ಹೇಳಿದ್ ಸರಿ, ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ, ಅವ್ರು ಏನ್ ತೀರ್ಮಾನ ಕೊಡ್ತಾರೆ, ಏನ್ ವಿಚಾರಣೆ ನಡೀತದೆ ನೋಡೋಣ. ಬಟ್ 1970 ತಾವು ಏನ್ ಹೇಳಿದ್ರಿ, ಆದಿವಾಸಿಗಳಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ, ಅಷ್ಟ್ಯಾಕೆ ವಿದ್ಯಾವಂತರಿಗೆ ನನಗೂ ಸೇರ್ಕೊಂಡು ನಾನು ಆನ್ಲೈನ್ ನಲ್ಲಿ ಕಲಿಸೋದಷ್ಟು ಕಲಿಬಹುದಿತ್ತೇನೋ ನಾನು ಕಲೀಲಿಲ್ಲ, ರಿಟೈರ್ ಆದ್ಮೇಲೆ. ಈಗ ಅದಕ್ಕೆ ನಾನು ನಿಮ್ದು ಸೆಟ್ ಮಾಡಕ್ಕೂ ನನ್ನ ಮಗ ಬರೋ ತನಕ ಕಾಯ್ತಾ ಇದ್ದೆ ನಾನು. ಅದು ಮೊನ್ನೆ ಯಾವ್ದೊಂದು ಚರ್ಚೆಯಲ್ಲಿ ಮಾತಾಡ್ತಾ ಇದ್ದಾಗ ನಮ್ಮ ಹನುಮಂತಯ್ಯ ಅವರು ರಾಜ್ಯಸಭೆಯ ನಿವೃತ್ತ ಸದಸ್ಯರವರು, ಹಂಗಾಮಿ ಚೇರ್ಮನ್ ಕೂಡ ಅವ್ರು ನನಗೆ ಹೇಳ್ತಾ ಇದ್ರು, ಇಲ್ಲ ಹನೀಫ್, ನನ್ನ ಹತ್ರನೇ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಯಾವುದೋ ಒಂದು ಡೇಟ್ ಬರೆದು ಬಿಟ್ಟಿದ್ದಾರೆ, ಮೇಸ್ಟ್ರಿಗೆ ಸ್ಕೂಲಿಗೆ ಹೋಗುವಾಗ ಯಾವುದೋ ಒಂದು ಡೇಟ್ ಬರೆದು ಬಿಟ್ಟಿದ್ದಾರೆ, ಅದಕ್ಕೆ ಸಂಬಂಧಿಸಿದ ದಾಖಲೆಗಳಿಲ್ಲ ನಮ್ಮ ಹತ್ರ. ಆಮೇಲೆ ನಮ್ಮ ತಂದೆದ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಎಲ್ಲಿಂದ ಹುಡುಕ್ಲಿಕ್ಕೆ ಆಗುತ್ತೆ, ನಾನು ಸಾಧ್ಯನೇ ಇಲ್ಲ ಅದು ಅನ್ನುವಂಥದ್ದು. ಅಂದ್ರೆ ಸಾಮಾಜಿಕವಾಗಿ ಒಂದು ಗಣ್ಯ ಸ್ಥಾನಕ್ಕೆ ಹೋದವ್ರದ್ದು ಕೂಡ ಈ ಸಮಸ್ಯೆ ಇದೆ, ಡೇಟ್ ಆಫ್ ಬರ್ತ್ ಇದ್ರದ್ದು, ಡೇಟ್ ಆಫ್ ಬರ್ತ್ ದಾಖಲೆಗಳಿಗೆ ಸಂಬಂಧಿಸಿದ. ಇಲ್ಲಿ ಇವರು ಒಂದು ಹೇಳಿದ್ದಾರೆ, ಏನಂತ ಹೇಳಿದ್ರೆ, ನಿಮ್ಮ ಶಾಲಾ ದಾಖಲೆಗಳಿದ್ರೆ ತನ್ನಿ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ಬಹಳಷ್ಟು ಮಂದಿ ಶಾಲೆಗೆ ಹೋಗಿಲ್ಲ. ಅಲ್ಲಿ ಹೈಯೆಸ್ಟ್ ರೇಟ್ ಆಫ್ ಇಲ್ಲಿಟ್ರಸಿ ಇರೋದ್ರಲ್ಲಿ 57% ಅಷ್ಟೇ ಲಿಟ್ರಸಿ ಪರ್ಸೆಂಟೇಜ್ ಇದೆ ಅಂತ ಹೇಳ್ಬಿಟ್ಟು ನಾನು ಓದಿದೆ. ಎರಡನೇದು, ಅದನ್ನು ಕೂಡ ನಾನು ಕೇಂದ್ರ ಸರ್ಕಾರದ ದಾಖಲೆಗಳಲ್ಲಿ ನಾನು ವೆಬ್ಸೈಟ್ ನಲ್ಲಿ ಚೆಕ್ ಮಾಡಿದೆ. ನಾನು ಬಿಹಾರದಲ್ಲಿ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರುವವರ ಸಂಖ್ಯೆ, ಜನನ ಪ್ರಮಾಣ ಪತ್ರ ಪಡೆದುಕೊಂಡಿರುವವರ ಸಂಖ್ಯೆ 22.3 ಅಂತ ತೋರಿಸ್ತಾ ಇದೆ ಅದರಲ್ಲಿ. ಅಂದ್ರೆ ಎಷ್ಟು ಗಂಭೀರವಾದ ಪರಿಸ್ಥಿತಿ ಇದೆ ಅಲ್ಲಿ ಅನ್ನುವಂಥದ್ದು. ಎಸ್, ಅದು ಸಹಜವಾಗಿ ಸುಪ್ರೀಂ ಕೋರ್ಟ್ ಅದನ್ನು ಗಮನಿಸ್ತದೆ. ಈಗ ನಾನು ಕಮಿಂಗ್ ಟು ಅವರ್ ಸ್ಟೇಟ್, ಈಗ ನಾಳೆ ಕರ್ನಾಟಕದಲ್ಲಿಯೂ ಕೂಡ, ಈಗ ನಾಳೆ ಲೋಕಲ್ ಬಾಡಿ ಇಲೆಕ್ಷನ್ ನಡೆಯೋದಿದೆ, ಕಾರ್ಪೊರೇಷನ್ ಇಲೆಕ್ಷನ್ ನಡೆಯೋದಿದೆ. ಈಗ ಕೇಂದ್ರ ಚುನಾವಣಾ ಆಯೋಗ ನಿಯಮವನ್ನ ಮಾಡಿದ ಮೇಲೆ ಅದೇ ನಿಯಮ ಇಲ್ಲಿಗೂ ಅಪ್ಲೈ ಆಗುತ್ತೆ ಅಲ್ಲ, ಇಲ್ಲಿ ಮೊದಲಿನಂತೆ ನಡೀತದ? ಇಲ್ಲ, ನಮ್ಮ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕಾನೂನಿನಲ್ಲಿ ಏನಿತ್ತು ಅಂದ್ರೆ, ಎಲೆಕ್ಟ್ರಲ್ ರೋಲ್ ಇದೆ, ಮತದಾರರ ಪಟ್ಟಿ, ಅದು ಭಾರತದ ಚುನಾವಣಾ ಆಯೋಗ ಏನ್ ತಯಾರಿ ಮಾಡ್ತದೆ ಅದನ್ನೇ ನಾವು ಅಳವಡಿಸಿಕೊಂಡು ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಕ್ಷೇತ್ರ ಅಥವಾ ಮುನ್ಸಿಪಲ್ ಏನು ಕಾರ್ಪೊರೇಟರ್ ಅಥವಾ ಕೌನ್ಸಿಲರ್ ಕ್ಷೇತ್ರ ಆಗುತ್ತೆ, ಅದಕ್ಕೆ ಹೊಂದಾಣಿಕೆ ಆಗುವಂತೆ ಅದೇ ಎಲೆಕ್ಟ್ರಲ್ ರೋಲ್ ಅನ್ನ ಉಪಯೋಗಿಸಬೇಕು ಅಂತ ನಮ್ಮ ಕಾನೂನಲ್ಲಿದೆ. ಆದ್ರೆ ಒಂದ್ ನಿಮಿಷ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಂಡ್ಬಿಡ್ತೀನಿ ನಾನು. ಅಂದ್ರೆ ಏನು, ಬಿಹಾರದಲ್ಲಿ ಇವತ್ತು ನಿಮ್ಮ ಆಧಾರ್ ಕಾರ್ಡ್ ಆಗಲ್ಲ, ನಿಮ್ಮ ಕಳೆದ ಇಲೆಕ್ಷನ್ ಚುನಾವಣಾ ಕಾರ್ಡ್ ಆಗಲ್ಲ, ನಿಮ್ಮ ರೇಷನ್ ಕಾರ್ಡ್ ಆಗಲ್ಲ, ಅಥವಾ ನಿಮ್ಮ ಇದು ಯಾವುದು ಡೇಟ್ ಆಫ್ ಬರ್ತ್ಗೆ ಅಕಸ್ಮಾತ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇಲ್ಲದಿದ್ದವರಿಗೆ ಇದು ಅಪ್ಲೈ ಆಗಲ್ಲ. ಅಂದ್ರೆ ಈಗ ಏನು ಬಿಹಾರದಲ್ಲಿ ಏನು ಕಾನೂನು ತಂದಿದೆ ಆಯೋಗ, ಅದೇ ಕಾನೂನು ಇಲ್ಲಿ ಕೂಡ ಅಪ್ಲೈ ಆಗುತ್ತೆ. ಅಲ್ಲಿ ಏನು 10 ಮಾನದಂಡಗಳನ್ನು ಕೊಟ್ಟಿದ್ದಾರೆ ಜನನ ಪ್ರಮಾಣ ಪತ್ರವನ್ನ ಪ್ರಮಾಣೀಕರಿಸೋದಕ್ಕೆ, ಅದು ಇಲ್ಲಿಗೂ ಅಪ್ಲೈ ಆಗುತ್ತೆ ಅಲ್ವಾ? ಇಲ್ಲ, ನಮ್ಮಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಇಲ್ಲಿಯವರೆಗೂ ತಮ್ಮದೇ ಆದಂತಹ ವೋಟರ್ ಲಿಸ್ಟ್ ತಯಾರು ಮಾಡುವಂತ ಪ್ರಕ್ರಿಯೆ ಮಾಡ್ತಾ ಇರ್ಲಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ರಿಕ್ವೆಸ್ಟ್ ಕೊಡ್ತಾ ಇದ್ವಿ, ಅವರು ಕಳಿಸ್ತಾ ಇದ್ರು. ಅದನ್ನ ನಾವು ನಮಗೆ ಅನುಗುಣವಾಗಿ ವೋಟರ್ಸ್ ಅನ್ನ ಚೇಂಜ್ ಮಾಡ್ತಾ ಇರ್ಲಿಲ್ಲ, ನಮಗೆ ಅನುಗುಣವಾಗಿ ಪಬ್ಲಿಷ್ ಮಾಡ್ತಾ ಇದ್ವಿ. ಏನಾದ್ರು ಅಡಿಷನ್ ಡಿಲಿಷನ್ ಇದ್ರೆ ಆ ಮಧ್ಯದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ವಿ. ಇತ್ತೀಚೆಗೆ ನನಗೆ ಎಲೆಕ್ಷನ್ ಕಮಿಷನ್ ಅವರು ಹೇಳ್ತಾ ಇದ್ರು, ನೀವು ನಿಮ್ಮದೇ ಆದಂತಹ ವೋಟರ್ ಲಿಸ್ಟ್ ಇನ್ಮೇಲೆ ಮಾಡ್ಕೊಳ್ಳಿ, ನಮ್ಮ ವೋಟರ್ ಲಿಸ್ಟ್ ಕೊಡೋದಿಲ್ಲ ಅನ್ನೋ ಮಾಹಿತಿಯನ್ನ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ಗೆ ತಿಳಿಸಿದ್ದಾರೆ ಅಂತ.
ತಿಳಿಸಿದ್ದಾರೆ ಅಂತ. ಆದ್ರೆ ಚೀಫ್ ಎಲೆಕ್ಟ್ರಲ್ ಆಫೀಸರ್ಸ್ ಯಾರು ಇರ್ತಾರೆ ಅಂದ್ರೆ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಏನ್ ಮಾಡ್ತಾರೆ, ಅವ್ರಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನೇನು ಸೂಚನೆಗಳಿರ್ತವೆ, ಸಾಮಾನ್ಯವಾಗಿ ಒಂದು ರಾಜ್ಯದಲ್ಲಿ ಈ ಒಂದು ಮಾನದಂಡವನ್ನು ಹಾಕಿದ ಮೇಲೆ ಮತ್ತೊಂದು ರಾಜ್ಯಕ್ಕೆ ಬೇರೆ ಮಾನದಂಡವನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು. ಈಗ ಒಂದು ರಾಜ್ಯದಲ್ಲಿ ಇದು ಈಗಾಗಲೇ ಹೇಳಿರೋದ್ರಿಂದ ಸೆಂಟ್ರಲ್ ಕಮಿಷನ್ ಇನ್ನೊಂದು ರಾಜ್ಯದಲ್ಲಿ ಅದನ್ನು ಬದಲಾವಣೆ ಮಾಡಿ ಬರೋದಿಲ್ಲ. ಅಂದ್ರೆ ಬಿಹಾರದಲ್ಲಿ ಇವತ್ತು ಏನು ಸಮಸ್ಯೆಯನ್ನ ಎದುರಿಸಿದ್ದಾರೆ ಮತದಾರರು, ಅದೇ ಸಮಸ್ಯೆಯನ್ನ ನಾಳೆ ಕರ್ನಾಟಕದಲ್ಲೂ ಕೂಡ ನಾವು ಎದುರಿಸುವ ಸಾಧ್ಯತೆ ಇದೆ. ಆಮೇಲೆ ಮುಂದಿನ ವರ್ಷನೇ ಕೇರಳದಲ್ಲಿ ಚುನಾವಣೆ ನಡೆಯೋದಿದೆ ವಿಧಾನಸಭೆದ್ದು, ಮತ್ತು ತಮಿಳುನಾಡಿನ ವಿಧಾನಸಭೆ ಚುನಾವಣೆ ನಡೆಯೋದಿದೆ. ಅಲ್ಲಿಗೂ ಕೂಡ ಇದೇ ಕಾನೂನು ಅಪ್ಲೈ ಆಗುತ್ತೆ. ಇದಂತೂ ಕ್ಲಿಯರ್ ಇದೆ ನಮ್ಗೆ. ಕರ್ನಾಟಕದಲ್ಲಿ ಹೇಗಿದೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದ್ದು ಸಮಸ್ಯೆ ಹೇಗಿದೆ ಕರ್ನಾಟಕದಲ್ಲಿ? ನೀವು ಕೆಲಸ ಮಾಡ್ತಾ ಇದ್ದಾಗ ಹೇಗಿತ್ತು? ಇಲ್ಲಿ ತಾವೇ ಹೇಳಿದ ಹಾಗೆ ಈ ಇಂಟೆನ್ಸಿವ್ ರಿವಿಷನ್ ಅಲ್ಲಿ, ಸಮರಿ ರಿವಿಷನ್ ಅಲ್ಲಿ ಯಾರು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ದಿಲ್ಲ. ಅಂದ್ರೆ ಹೊಸದಾಗಿ ಅಡಿಷನ್ ಬರ್ತಾರಲ್ಲ, ವೆರಿ ಮಿನಿಮಮ್ ನಂಬರ್ಸ್ ಇರುತ್ತೆ ಅವಾಗ, ಅವ್ರಿಗೆ ಬಂದಾಗ ಮಾತ್ರ ಅವರಿಗೆ ಕೇಳಿರ್ತಾರೆ. ಬಹುಶಃ ಆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ಬಟ್ ಒಂದೇ ಒಂದು ಪ್ರಿನ್ಸಿಪಲ್ ಮಾತ್ರ ಅಡಾಪ್ಟ್ ಮಾಡಬೇಕು ಎಲೆಕ್ಟ್ರಲ್ ರೋಲ್ ಮಾಡುವಾಗ. ತಾವೀಗಾಗ್ಲೇ ಹೇಳಿದ್ರಿ 2 ಲಕ್ಷಕ್ಕಿಂತ ಹೆಚ್ಚಿನ ಜನ ಬಿಹಾರದವರು ಕೂಡ ಕರ್ನಾಟಕದಲ್ಲಿ ವಾಸಿಸ್ತಾ ಇದ್ದಾರೆ ಅಂತ. ಅಗೈನ್ ಸಂವಿಧಾನ ಪ್ರಕಾರ ಒಬ್ಬರಿಗೆ ಒಂದು ಮತ ಅನ್ನೋ ಕಾರಣಕ್ಕಾಗಿ ಅವರು ಎಲೆಕ್ಟ್ರಲ್ ರೋಲ್ ಅಲ್ಲಿ ಎಲ್ಲೋ ಒಂದು ಕಡೆ ಇರ್ಬೇಕಾಗುತ್ತೆ. ಒಂದು ಕಡೆ ಅವರು ಈಗ ಬಿಹಾರದಲ್ಲಿದ್ದಾರೆ, ವಾಸ ಬೆಂಗಳೂರಲ್ಲಿದ್ದಾರೆ. ಅವರು ಬೆಂಗಳೂರಲ್ಲಿ ಇದ್ರೂ ಕೂಡ ಅವರು ಬಿಹಾರದಲ್ಲೇ ಚುನಾವಣೆ ಸಮಯಕ್ಕೆ ಹೋಗಿ ನಾನು ಅಲ್ಲಿ ಮತ ಚಲಾಯಿಸಿ ಮಾಡಿ ಬರ್ತೀನಿ ಅಂದ್ರೆ ಅದು ಆಗ್ಬೋದು. ಅಥವಾ ಅಲ್ಲಿ ಇರ್ತಕ್ಕಂಥ ಹೆಸರನ್ನ ತೆಗಿಸಿ ಇಲ್ಲಿ ಕೂಡ ಸೇರಿಸ್ಕೋಬಹುದು. ಅವ್ರ ನಿಮ್ಮ ಎಲೆಕ್ಟ್ರಲ್ ರೋಲ್ ಅಲ್ಲಿ ನೀವು ಬರೋದಕ್ಕೆ ಎಲಿಜಿಬಿಲಿಟಿ ಏನಿದೆ, ಯು ಶುಡ್ ಬಿ ಆರ್ಡಿನರಿ ರೆಸಿಡೆಂಟ್ ಆಫ್ ದಟ್ ಪ್ಲೇಸ್ ಅಂಡ್ ಯು ಶುಡ್ ಬಿ ಅಟೈನಿಂಗ್ 18 years of age. ಅಂಡ್ ಮತ ಚಲಾಯಿಸೋದಕ್ಕೆ ನಿಮ್ಗೆ ಅಲ್ಲೇನ್ ರೆಸ್ಟ್ರಿಕ್ಷನ್ ಇದೆ, ನೀವು ಕನ್ವಿಟ್ ಆಗಿರ್ಬಾರ್ದು, ನೀವು ಹುಚ್ಚಾಗಿರ್ಬಾರ್ದು, ಏನೇನು ರೆಸ್ಟ್ರಿಕ್ಷನ್ಸ್ ಇದೆ ಅದು ಅಪ್ಲೈ ಆಗುತ್ತೆ. ಬಟ್ ವೋಟರ್ ಲಿಸ್ಟ್ ಒಳಗೆ ಬರೋದಕ್ಕೆ ನಿಮಗೆ ಇವೆರಡೇ ಮಿನಿಮಮ್ 18 years of age ಅಂಡ್ ಆರ್ಡಿನರಿ ರೆಸಿಡೆಂಟ್ ಅಷ್ಟೇ, ಅದ್ರ ಮೇಲೆ ಹೋಗುತ್ತೆ. ಹೌದು. ಈ ನೀವು ಇಂತಲ್ಲಿ ಹುಟ್ಟಿದ್ದೀರಿ ಅನ್ನುವ ಸರ್ಟಿಫಿಕೇಟ್ ಕೊಡಿ ಅಂತಾರಲ್ಲ, ಅದು ಹೇಗೆ, ಯಾರು ಕೊಡ್ಬೇಕು ಆ ಸರ್ಟಿಫಿಕೇಟ್ ಅನ್ನ? ಈಗ ಎಷ್ಟೋ ಮಂದಿ ಗ್ರಾಮೀಣ ಪ್ರದೇಶಗಳಲ್ಲೆಲ್ಲ ಮನೆಯಲ್ಲೇ ಹುಟ್ಟಿರ್ತಾರೆ, ಯಾರೋ ಸೂಲಗಿತ್ತಿಯರು ಹೆರಿಗೆ ಮಾಡಿಸಿರ್ತಾರೆ, ಆಮೇಲೆ ಆಸ್ಪತ್ರೆಗಳು ಇರೋದಿಲ್ಲ ಎಷ್ಟೋ ಕಡೆ. ಇದು ಹೇಗೆ ಸರ್? ಅದಕ್ಕೆ ಏನ್ ಸರ್ಟಿಫಿಕೇಟ್, ಅದಕ್ಕೆ ಯಾರು ಕೊಡ್ಬೇಕು ಅದನ್ನ? ತಾವು ಹೇಳೋ ಪ್ರಶ್ನೆಗಳು, ತಾವು ಕೇಳ್ತಾ ಇರೋ ಪ್ರಶ್ನೆಗಳು ನನ್ನನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಕೇಳಿದ ಹಾಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ ತಾಯಿ ಈಗ 15 ದಿವಸದ ಹಿಂದೆ ಮರಣ ಹೊಂದಿದ್ರು. ನಾವು 10 ಜನ ಮಕ್ಕಳು, ನಾವೆಲ್ಲರೂ ಕೂಡ ನಮ್ಮ ಗ್ರಾಮದಲ್ಲಿ ನಮ್ಮ ಮನೆಯ ಒಂದೇ ಮೂಲೆಯಲ್ಲಿ ಹುಟ್ಟಿದವರು. ನಾವು ಯಾವ ನರ್ಸಿಂಗ್ ಹೋಮ್ ಯಾವ ಇದ್ರಲ್ಲೂ ಹೋದವರಲ್ಲ. ಬಹುಶಃ ನಮ್ಮ ಜನರೇಷನ್ ಏನಿದೆ ಬಹುತೇಕ ಹೋಮ್ ಡೆಲಿವರೀಸ್. ಆವಾಗ ಏನಿತ್ತು, ಆ ವಿಲೇಜ್ ಅಕೌಂಟೆಂಟ್ ಏನಿರ್ತಾನೆ, ಅವನೇ ಈಸ್ ಆಲ್ಸೋ ರಿಜಿಸ್ಟ್ರೇಷನ್ ಆಫೀಸರ್ ಫಾರ್ ಬರ್ತ್ಸ್ ಅಂಡ್ ಡೆತ್ಸ್. ಅವರಿಗೆ ಆ ಗ್ರಾಮ ಸಹಾಯಕ ಏನಿದ್ದಾನೆ ಅವನು ರಿಪೋರ್ಟ್ ಮಾಡ್ಬೇಕು. ಈ ಮನೆಯಲ್ಲಿ ಒಂದು ಗಂಡು ಮಗು ಆಗಿದೆ, ಈ ಮನೆಯಲ್ಲಿ ಒಬ್ಬ ತೀರ್ಕೊಂಡಿದ್ದಾರೆ, ಇದು ಇಂತ. ಅವನು ಪ್ರತಿ ತಿಂಗಳ ಆ ಒಂದು ಮಾಹಿತಿಯನ್ನ ಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ತನಕ ಕಳಿಸ್ತಾನೆ. ಇದು ಪ್ರೊಸೀಜರ್ ಇರ್ತಕ್ಕಂಥದ್ದು. ಈಗ ವಾಸ್ತವವಾಗಿ ನೋಡ್ಬೇಕಾದ್ರೆ ಒಂದೊಂದ್ಸಲಿ ವಿಲೇಜ್ ಅಕೌಂಟೆಂಟ್ ಅದೇ ಊರಲ್ಲಿ ಇರೋದಿಲ್ಲ, ಅಥವಾ ಆ ಗ್ರಾಮ ಸಹಾಯಕ ಇರೋದಿಲ್ಲ, ಸಮಯಕ್ಕೆ ಸರಿಯಾಗಿ ಹೇಳಿರೋದಿಲ್ಲ, ಆಮೇಲೆ ಅದರಲ್ಲಿ ಹೆಸರು ಇರೋದಿಲ್ಲ. ಒಬ್ಬ ಗಂಡು ಮಗು ಆಗಿದೆ, ಒಂದು ಹೆಣ್ಣು ಮಗು ಆಗಿದೆ ಅಂತ ಹೇಳ್ತಾರೆ. ಅದೇ ವಿದೇಶಗಳಲ್ಲಾದ್ರೆ ನೀವು ನರ್ಸಿಂಗ್ ಹೋಮ್ ಅಲ್ಲೋ ಎಲ್ಲೋ ಒಂದ್ ಕಡೆ ಡೆಲಿವರಿ ಆಗ್ತಲೇ ನೀವು ಅಲ್ಲಿ ಡಿಸ್ಚಾರ್ಜ್ ಆಗಕ್ ಮೊದಲೇ ನೀವು ಹೆಸರು ಕೂಡ ಇಡಬೇಕು, ಹೆಸರೇ ಬರೆದು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಕೊಟ್ಬಿಡ್ತಾರೆ. ಇಲ್ಲಿ ಹಾಗಲ್ಲ. ಒಬ್ರು 15 ದಿವಸ ಆದ್ಮೇಲೆ ನಾಮಕರಣ, ಇನ್ನೊಬ್ರು 1 ವರ್ಷ ಆದ್ಮೇಲೆ ನಾಮಕರಣ, ಒಬ್ಬೊಬ್ಬನಿಗೆ 2 ಹೆಸರು, ಏನೇನೋ ಬೇರೆ ಅಂತ ವಾಸ್ತವವಾದಂತ ಸಮಸ್ಯೆಗಳೇ ಇದಾವೆ. ಬಹುಶಃ ಈ ಎಲ್ಲ ಸಮಸ್ಯೆಗಳನ್ನ ಚುನಾವಣಾ ಆಯೋಗಕ್ಕೆ ಗಮನಕ್ಕೆ ತಂದು ಅದನ್ನ ನಿಜವಾಗ್ಲೂ ಗಮನಕ್ಕೆ ತರಬೇಕಾದವರು ಒಂದು ಕಡೆ ರಾಜಕೀಯ ಪಕ್ಷಗಳ ಜವಾಬ್ದಾರಿ, ಇನ್ನೊಂದು ಕಡೆ ಸ್ಥಳೀಯ ಆಡಳಿತದ ಜವಾಬ್ದಾರಿ ಕೂಡ. ನಾವು ಈ ರೀತಿ ಹೋಗುವಾಗ ನಮ್ಗೆ ಇಷ್ಟು ಸಮಸ್ಯೆಗಳು ಬರ್ತಾ ಇದಾವೆ, ಇಷ್ಟೊಂದು ಶೇಕಡಾವಾರು ಜನರ ಹತ್ರ ಇಲ್ಲ, ಇದನ್ನ ನಾವು ಮುಂದೆ ಹೇಳಿದ್ರೆ ಬಹುತೇಕ ವಾಸ್ತವವಾದಂತ ಮತದಾರರು ಅವ್ರು ಇರ್ತಕ್ಕಂಥ ಮತದಾನ ಮಾಡುವ ಪ್ರಕ್ರಿಯೆಯಿಂದ ಅವಕಾಶ ವಂಚಿತರಾಗ್ತಾರೆ ಅಂತಕ್ಕಂಥದ್ದನ್ನ ಈ ಬಹುಶಃ ಆಡಳಿತ, ರಾಜ್ಯದ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಚುನಾವಣಾ ಆಯೋಗದ ಗಮನಕ್ಕೆ ತರಬೇಕು. ಬಹುತೇಕ ಇದು ವಾಸ್ತವವಾದಂತ ಸಮಸ್ಯೆಗಳ ಅವ್ರ ಗಮನಕ್ಕೆ ತಂದ್ರೆ
ಆ ಇವೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಇದನ್ನ ಒಂದು ರೀತಿಯ ಪಾಸಿಟಿವ್ ಅಪ್ರೋಚ್ ತಗೊಳ್ತಾರೆ ಅಂತ ನಾನು ನಂಬಿದ್ದೀನಿ. ಯಾಕೆಂದ್ರೆ ಆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪಾರದರ್ಶಕತೆ. ಆ ತರದಲ್ಲಿ ಈ ಪ್ರಕ್ರಿಯೆ ಮಾಡುವಾಗ ಯಾವೊಬ್ಬ ಬೋಗಸ್ ವೋಟರ್ ಆಗ್ಲಿ ಅಥವಾ ಇನ್ಯಾವನೋ ಅನರ್ಹನಾದಂತವನಾಗ್ಲಿ ಈ ಪಟ್ಟಿಯಲ್ಲಿ ಸೇರಬಾರ್ದು. ಸತ್ತವರ ಹೆಸರುಗಳು ಸತ್ತವರ ಹೆಸರು ಎಷ್ಟೋ ಕಡೆ ಇರುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ನೀವ್ ನಾನು ಹಿಂದೆ BBMP ಎಲೆಕ್ಷನ್ ಮಾಡಿದಾಗ ಏನಾದ್ರೂ ಮಾಡಿ 50% ದಾಟಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ಅದು 49.9ಗೋ 5ಗೋ ನಿಂತೋಯ್ತು. ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಇರೋರು ಎಲ್ಲಾ ಬಂದು ಮತ ಚಲಾಯಿಸ್ತಾರೆ ಇಲ್ಲ. ಆದ್ರೆ ನೀವು ಮತವನ್ನ ಚಲಾಯಿಸ್ತಕ್ಕಂಥವ್ರು ಅದಕ್ಕೆ ಹಕ್ಕಿರ್ತಕ್ಕಂಥವ್ರನ್ನೇ ನೀವು ಮೂಲದಲ್ಲೇ ಅವ್ರ ಹಕ್ಕನ್ನ ಕಸಿದು ಬಿಟ್ರೆ ಬಹುಶಃ ಅದು ತಪ್ಪಾಗ್ತದೆ ಅಂತ ನನಗನ್ಸುತ್ತೆ. ಎಸ್, ಇದು ನೀವು ಹೇಳಿದ್ದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆಂತ ಹೇಳಿದ್ರೆ ನಾವು ಇತ್ತೀಚೆಗೆ ಈಗಲೂ ಕೂಡ ನೋಡ್ತಾ ಇರ್ತೀವಿ. ನಾವು ಈ ಫೇಸ್ಬುಕ್ ನಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋ ಪ್ರವೃತ್ತಿ ಜಾಸ್ತಿ ಆಗಿದೆ ಈಗ ಪ್ರತಿಯೊಬ್ರು ಫೇಸ್ಬುಕ್ ನಲ್ಲಿ ಆ ತರದ ಒಂದು ಪ್ರವೃತ್ತಿ ಇದೆ. ಈಗ ಅಲ್ಲಿ ನೋಡಿದ್ರೆ ಸಾಮಾನ್ಯ ಒಂದು 50% ಜನ ಜೂನ್ ಫಸ್ಟ್ ವೀಕ್ ಅಲ್ಲೇ ಹುಟ್ಟಿರ್ತಾರೆ ಅವರು. ಅದ್ ಯಾಕೆ ಅಂತ ಹೇಳಿ ಅದು ನನ್ನ ಕೇಸಲ್ಲೂ ಆಗಿದೆ. ಹಳ್ಳಿ ಕಡೆ ಅವರು ಡಿಸೆಂಬರ್ ಹುಡ್ಲಿ, ನವೆಂಬರ್ ಹುಡ್ಲಿ, ಯಾವಾಗಾದ್ರೂ ಹುಟ್ಲಿ, ಅವರು ಈ 5 ವರ್ಷ 10 ತಿಂಗಳು ಆಗ್ತಲೇ ಸ್ಕೂಲಿಗೆ ಸೇರಿಸಬೇಕು ಅಂತ ಹೇಳೋ ಕಾರಣಕ್ಕಾಗಿ ಎಲ್ಲರೂ ಜೂನ್ಗೆ ಡೇಟ್ ಆಫ್ ಬರ್ತ್ ಹಾಕಿ ಸ್ಕೂಲ್ಗೆ ಕಳಿಸ್ಬಿಡ್ತಾರೆ. ಇಲ್ಲ ಅಂದ್ರೆ ಇನ್ನೊಂದು ವರ್ಷ ಕಾಯ್ಬೇಕು, ಮುಂದಿನ ಜೂನ್ ತನಕ ಕಾಯ್ಬೇಕು ಅಂತ. ಅದು ತುಂಬಾ ಸಾಮಾನ್ಯವಾಗಿ ಆಗಿದೆ. ನಮ್ಮ ಗ್ರಾಮಗಳಂತೂ ಬಹುತೇಕ ಆಗಿದೆ. ಈಗ ನೀವು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿ ಬಹಳ ವರ್ಷ ಕೆಲಸ ಮಾಡಿದ್ರು, ಬೇರೆ ಬೇರೆ ಹುದ್ದೆಗಳಲ್ಲಿ, ಅದಕ್ಕಿಂತ ಮುಂಚೆ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದಿರಿ ನೀವು. ಈ ಜನನ ನೋಂದಣಿ ಪ್ರಕ್ರಿಯೆ ಇದೆಯಲ್ಲ, ಇದರ ಅವೇರ್ನೆಸ್ ಕರ್ನಾಟಕದಲ್ಲಿ ಹೇಗಿದೆ? ಹುಟ್ಟಿದ ತಕ್ಷಣ ನಾವು ಒಂದು ಪಂಚಾಯತ್ ಅವರಿಗೆ ತಿಳಿಸ್ಬೇಕು ಅಥವಾ? ಅದು ತುಂಬಾ ಕಡಿಮೆ, ಗ್ರಾಮಗಳಲ್ಲಿ ಕಡಿಮೆ. ಇನ್ನೊಂದು ಪ್ರೊಸೀಜರ್ ಈಗಷ್ಟೇ ಸ್ವಲ್ಪ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಕೂಡ ಆಗ್ತಾ ಇದೆ. ನಮ್ಮಲ್ಲಿ PHCs ಇದೆ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು, ಸಿಟೀಸ್ ಅಲ್ಲಾದ್ರೆ ಬೇರೆ ಬೇರೆ ಇವೆಲ್ಲ ಇದ್ದಾವೆ, ಅಲ್ಲೆಲ್ಲ ಹೋಗ್ತಾರೆ. ಅಲ್ಲಿ ಆ ಒಂದು ಸಂಸ್ಥೆಗೆ ಈ ಜವಾಬ್ದಾರಿ ಇದೆ. ಅಲ್ಲಿ ಎಷ್ಟು ಜನ ಮಕ್ಕಳು ಹುಟ್ಟುತ್ತಾರೆ ಅದನ್ನ ಅವರು ರಿಪೋರ್ಟ್ ಮಾಡ್ಬೇಕಾಗುತ್ತೆ ಲೋಕಲ್ ಅಥಾರಿಟೀಸ್. ಈಗ ಸಿಟಿಯಲ್ಲಾದ್ರೆ BBMPಗೆ ರಿಪೋರ್ಟ್ ಮಾಡ್ಬೇಕಾಗ್ತದೆ, ತಾಲೂಕಲ್ಲಿ ಅಲ್ಲಿ ತಹಶೀಲ್ದಾರ್ಗೆ ರಿಪೋರ್ಟ್ ಮಾಡ್ಬೇಕಾಗ್ತದೆ. ಆ ಪ್ರಕ್ರಿಯೆ ನಡೀತದೆ. ಆದ್ರೆ ತಾವು ಹೇಳಿದಾಗೆ ಈ ಹೋಮ್ ಡೆಲಿವರೀಸ್ ಏನಾಗುತ್ತೆ, ಅದು ಅಷ್ಟು ಪ್ರಾಂಪ್ಟ್ ರಿಪೋರ್ಟಿಂಗ್ ಆಗಲ್ಲ. ಈಗ ವಿಲೇಜ್ ಅಕೌಂಟೆಂಟ್ ಹೆಡ್ ಕ್ವಾರ್ಟರ್ಸ್ ಒಂದ್ ಕಡೆ ಇರುತ್ತೆ, ಅವ್ರಿಗೊಂದು 5-6 ಹಳ್ಳಿ ಅವ್ರ ವ್ಯಾಪ್ತಿಯಲ್ಲಿ ಬರುತ್ತೆ. ಬಹುಶಃ ಹೆಡ್ ಕ್ವಾರ್ಟರ್ಸ್ ಮಾಹಿತಿ ಸ್ವಲ್ಪ ಬೇಗ ಬರ್ಬೋದು. ಆ ಇಂಟೀರಿಯರ್ ವಿಲೇಜ್ ಅಲ್ಲೋ, ಹಾಡಿಯಲ್ಲೋ, ಇನ್ನೊಂದು ತಾಂಡದಲ್ಲೋ, ಇನ್ನೆಲ್ಲೋ ಇರ್ತಕ್ಕಂತಹ ಜಾಗದಿಂದ ಅವ್ರಿಗೆ ಮಾಹಿತಿ ಬರಲ್ಲ. ಬಹುತೇಕ ಹಿಂದೆ ಏನಿತ್ತು ಇದಕ್ಕೆ ಈಗ್ಲೂ ಇದೆ ಅದು. ಈಗ ನಾನು ಯಾವುದೋ ಒಂದು ಡೇಟ್ ಅಲ್ಲಿ ಹುಟ್ಟಿದ್ದೀನಿ, ನನಗೆ ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತ ಅಲ್ಲಿ ಹೋದ್ರೆ, ಆಫೀಸರ್ ಬರ್ತ್ ಅಂಡ್ ಡೆತ್ ರಿಜಿಸ್ಟ್ರೇಷನ್ ಆಫೀಸರ್ ಹತ್ರ ಹೋದ್ರೆ ನಿನ್ನ ಹೆಸರು ನೋಂದಣಿ ಆಗಿಲ್ಲ ಅಂತ ಕೊಡ್ತಾನೆ ಒಂದು ಎಂಡಾರ್ಸ್ಮೆಂಟ್. ಅದು ಕೊಟ್ರೆ ಹಿಂದೆ ಇದ್ದ ಪ್ರೊಸೀಜರ್ ಅಲ್ಲಿ ಅವನು ಅಸಿಸ್ಟೆಂಟ್ ಕಮಿಷನರ್, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್, ಈಗ ಅದು ರೆಗ್ಯುಲರ್ ಸಿವಿಲ್ ಜಡ್ಜ್ ಕಡೆ ಹೋಗಿದೆ, ಅಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಹಾಕಿ ಒಂದು ಅಫಿಡವಿಟ್ ಮಾಡಿ, ನಾನು ಇಂಥ ದಿವಸ ಅವರು ಪೇರೆಂಟ್ಸ್ ಇಂಥ ದಿವಸ ಹುಟ್ಟಿದ ಮಗು, ಅವನ ಹೆಸರು ಇಲ್ಲಿ ರಿಜಿಸ್ಟರ್ ಆಗಿಲ್ಲ, ಪ್ಲೀಸ್ ಗಿವ್ ಡೈರೆಕ್ಷನ್ ಟು ದಿ ಲೋಕಲ್ ಬಾಡಿ ಟು ರಿಜಿಸ್ಟರ್ my birth in the relevant register and ask them to issue a certificate ಅಂತ ಡೈರೆಕ್ಷನ್ ಕೊಡೋ ಪದ್ಧತಿ ಈಗಲೂ ಇದೆ. ತಮಗ್ ಗೊತ್ತು, ಈಗ ಕೋರ್ಟ್ಗೆ ಹೋದ್ರೆ ಎಷ್ಟು ಸಮಯ ತಗೊಳುತ್ತೆ, ಇಲ್ಲೋದ್ರೆ ಎಷ್ಟು ಸಮಯ ಕೊಡುತ್ತೆ. ಅಲ್ಲಿ ಹೆಸರಿಲ್ಲ ಅಂದ್ರೆ ಅಷ್ಟು ಪ್ರಕ್ರಿಯೆ. ಕಾರ್ಡ್ ನಲ್ಲಿ ಗಮನಿಸಿದಂತ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಈಗ ನೀವು ಏನು ಆಯೋಗದವರು ಈಗ ಮತದಾರರ ನೋಂದಣಿಯ ಪ್ರಕ್ರಿಯೆಯನ್ನ ಮಾಡ್ತೀರಿ ಎಲೆಕ್ಷನ್ಗಿಂತ ಮುಂಚೆ ಅಥವಾ ಜನವರಿನಲ್ಲೋ ಯಾವುದೋ ಒಂದು ತಿಂಗಳಲ್ಲಿ ಮಾಡ್ತಿರಲ್ಲ, ಅಲ್ಲಿ ಈ ಕಂಪ್ಯೂಟರ್ಗಳಿದೆಯಲ್ಲ, ಈ ಕಂಪ್ಯೂಟರ್ ಆಪರೇಟರ್ ಇರ್ತಾರಲ್ಲ, ಅವರು ಸ್ಪೆಲ್ಲಿಂಗ್ ಅನ್ನ ಸರಿಯಾಗಿ ಬರೆಯೋದಿಲ್ಲ. ಎಷ್ಟೋ ಮಂದಿದ್ದು ಸ್ಪೆಲ್ಲಿಂಗ್ ಗಳು ಎರ್ರಾಬಿರ್ರಿಯಾಗಿ ಬಂದಿದೆ. ಈ ಚುನಾವಣಾ ಪ್ರಕ್ರಿಯೆಯ ಹಂತದಲ್ಲಿ ಒಬ್ಬ ಪೋಲಿಂಗ್ ಆಫೀಸರು ಇಂತಹ ಹೆಸರು ಬದಲಾವಣೆ ಇದ್ರೆ ಅವನನ್ನ ತಡಿಬಹುದಾ? ಅವನನ್ನ ಇದು ನಿನ್ನ ಕಾರ್ಡ್ ಅಲ್ಲ ಅಂತ ಹೇಳಿ ಹೇಳ್ಬೋದಾ? ಈಗ ಉದಾಹರಣೆಗೆ ಇಂಗ್ಲಿಷ್ ನಲ್ಲಿ ಹೆಸರು ಇರುತ್ತೆ, ಕನ್ನಡದಲ್ಲಿ ಹೆಸರು ಇರುತ್ತೆ, ಎರಡೂ ತಪ್ಪಿರುತ್ತೆ. ಅದಕ್ಕೆ ಆ ಕಾರ್ಡ್ ಅಲ್ಲಿ ಅದು ಪೂರ್ತಿ ಹೆಸರು ತಪ್ಪಿರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಪೆಲ್ಲಿಂಗ್ ಏನಾದ್ರು 1-2 ಮಿಸ್ಟೇಕ್ ಆಗಿರ್ಬೋದು. ಅದಕ್ಕಾಗಿಯೇ ಆ ಕಾರ್ಡ್ ನಲ್ಲಿ ಅವನ ಫೋಟೋ ಕೂಡ ಇರುತ್ತೆ. ಫೋಟೋ ಇದ್ಮೇಲೆ ಹೆಸರಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಇದ್ರೆ ಅವ್ನಿಗೆ ರಿಪೋರ್ಟ್ ಮಾಡಕ್ ಬಿಡ್ಬೇಕು. ಇಲ್ಲ, ನಾನು ಗಮನಿಸಿದ್ದೀನಿ ಇದನ್ನ. ನಾನು ಫೋಟೋ ಕೂಡ ಎಷ್ಟೋ ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಕ್ಯೂ ಇರುತ್ತೆ. ಆಪರೇಟರ್ ಏನ್ ಮಾಡ್ತಾರೆ, ಅದನ್ನ ಫೋಟೋ ಹಿಗ್ಸೋದು, ಅಗಲ ಮಾಡೋದೆಲ್ಲ ಮಾಡ್ತಾರೆ.
ಅದು ಹಿಗ್ಸೋದಾಗ್ಲಿ ಅಥವಾ ಅಗಲ ಮಾಡೋದಾಗ್ಲಿ ಮಾಡಿದಾಗ ಬಹಳ ಸಲ ಏನಾಗುತ್ತೆ, ಎತ್ತರಕ್ಕೆ ಮಾಡ್ತಾರೆ ಅದನ್ನ. ಅಂದ್ರೆ ಆ ಕಾರ್ಡಿಗೆ ಸರಿಯಾಗಿ ಸೈಜಿಗೆ ನಿಮ್ ಫೋಟೋ, ನೀವು ಕೊಟ್ಟಿರೋ ಫೋಟೋ ಅಗಲ ಇರುತ್ತೆ ಅಥವಾ ಅಲ್ಲಿ ತೆಗೆದಿರೋ ಫೋಟೋ ಅಗಲ ಇರುತ್ತೆ, ಅದನ್ನ ಅಡ್ಜಸ್ಟ್ಮೆಂಟ್ ಮಾಡುವಾಗ ಅವರ ಗುರ್ತನೇ ಸಿಗೋದಿಲ್ಲ ಎಷ್ಟೋ ಸಲ ಅವ್ರದ್ದು. ಆಮೇಲೆ ಅದು ಪ್ರಿಂಟ್ ಬಂದಾಗ ಅದು ಇನ್ನೂ ಗುರ್ತ ಸಿಗೋದಿಲ್ಲ ಅದು ಎಷ್ಟೋ ಸಲ. ಈ ತರದ್ದು ಬಹಳ ನಡೀತದೆ. ಈ ಕಾರಣಕ್ಕಾಗಿ ಪ್ರತಿ ಪೋಲಿಂಗ್ ಸ್ಟೇಷನ್ ಅಲ್ಲಿ ಅಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂತಹ ಎಲ್ಲಾ ಉಮೇದುವಾರರ ಪರವಾಗಿ ಒಬ್ಬ ಪೋಲಿಂಗ್ ಏಜೆಂಟ್ ಕೂತಿರ್ತಾನೆ. ಅವೊಂದು ಕೆಲಸ. ಒಬ್ಬರು ನಮ್ಮ ವಿಲೇಜ್ ಅಕೌಂಟೆಂಟ್ ಯಾರಾದ್ರೂ ಐಡೆಂಟಿಫೈ ಮಾಡಕ್ಕೆ ಕೂತಿರ್ತಾನೆ. ಅದರಲ್ಲಿ ಏನಾದ್ರೂ ರಾಂಗ್ ಆಗಿ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಕೌಂಟರ್ ಹಾಕೋದಕ್ಕೆ ಆ ಕನ್ಸರ್ನ್ ಕ್ಯಾಂಡಿಡೇಟ್ ನ ಪೋಲಿಂಗ್ ಏಜೆಂಟು ಇರ್ತಾನೆ. ಆಮೇಲೆ ಆತರ ಚಾಲೆಂಜ್ ಆದ್ರೆ ಚಾಲೆಂಜ್ ವೋಟ್ ಯಾವ ತರ ಆಗ್ಬೇಕು ಅಂತ ಅದ್ರ ಪ್ರೊಸೀಜರ್ ಕೂಡ ಎಲೆಕ್ಷನ್ ಲಾದಲ್ಲಿ ಇದ್ಬಿಟ್ಟಿದೆ. ಅಕಸ್ಮಾತ್ ಚಾಲೆಂಜ್ ಆದ್ರೆ ಅವರಿಗೆ ವೋಟ್ ಹಾಕುವಂತ ಅಧಿಕಾರ ಇದೆ. ವೋಟ್ ತಗೋಬೇಕು ನೀವು ಅಲ್ಲಿ, ಅಲ್ವಾ? ಹಾ, ಹೌದು ಚಾಲೆಂಜ್ ಆಮೇಲೆ ಇತ್ಯರ್ಥ ಆಗುತ್ತೆ, ಬಟ್ ವೋಟ್ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಹೌದೌದು ಹೌದು. ಅವ್ರು ಕೊಡ್ತಾರೆ. ಅಲ್ಲಿ 2 ತರ ಇರುತ್ತೆ. ಒಂದು ಚಾಲೆಂಜ್ ಆಗೋದು, ಇನ್ನೊಂದರಲ್ಲಿ ನಾನ್ ಬರ್ತೀನಿ ಪೋಲಿಂಗ್ ಸ್ಟೇಷನ್ಗೆ, ನನ್ನ ವೋಟ್ ಯಾರೋ ಹಾಕಿ ಹೋಗ್ಬಿಟ್ಟಿದ್ದಾರೆ. ಹೌದು. ಅಂತ ಸಮಯದಲ್ಲಿ ಕೂಡ ಇಫ್ ಹಿ ಎಸ್ಟಾಬ್ಲಿಷಸ್ ಹಿಸ್ ಜೆನ್ಯೂನ್ ಐಡೆಂಟಿಟಿ, ಈ ಶುಡ್ ಆಲ್ಸೋ ಬಿ ಅಲೋಡ್ ಟು ವೋಟ್. ಬಟ್ ಏನು ಅಂದ್ರೆ ಅವನ ಮತ ಪೆಟ್ಟಿಗೆಗೆ ಹೋಗೋದಿಲ್ಲ, ಅದು ಸಪರೇಟ್ ಕವರ್ ಅಲ್ಲಿ ಇರುತ್ತೆ. ನಾಳೆ ಏನಾದ್ರೂ ಎಲೆಕ್ಷನ್ ಪಿಟಿಷನ್ ಎಲ್ಲ ಹೋದಾಗ ತುಂಬಾ ನ್ಯಾರೋ ಮಾರ್ಜಿನ್ ಅಲ್ಲಿ ಹೋದಾಗ ಈ ತರ ಇಶ್ಯೂಸ್ ಎಲ್ಲ ಅಲ್ಲಿ ಬರುತ್ತೆ. ಬರ್ತವೆ. ಹೌದು. ಇಲ್ಲಿ ಕಮಿಂಗ್ ಬ್ಯಾಕ್ ಟು ಬಿಹಾರ್ ಇಲೆಕ್ಷನ್, ಇಲ್ಲಿ ಇನ್ನೂ 1-2-3 ಲಾರ್ಜರ್ ಕ್ವಶನ್ಸ್ ಗಳು ರೈಸ್ ಆಗಿದೆ ಈಗ ಬಿಹಾರದಲ್ಲಿ. ಏನಂತ ಹೇಳಿದ್ರೆ, ಈ ಎಲೆಕ್ಟೋರಲ್ ಪಟ್ಟಿ ಏನಿದೆ, ರೋಲ್ ಏನಿದೆ, ಮತದಾರರ ಪಟ್ಟಿ ಏನಿದೆ, ಈಗ ಏನು ಅಧಿಕೃತವಾಗಿ ಇಷ್ಟೇ ಮಂದಿ ಮತದಾರರು ಅಂತ ಹೇಳಿ ಒಂದು ರಿಜಿಸ್ಟರ್ ಆಗುತ್ತೆ. ಈಗ ನಿಮ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬಂದಿಲ್ಲ, ಇನ್ನೊಂದು ಬಂದಿಲ್ಲ, ಆದ್ರಿಂದ ನಿಮ್ಗೆ ಈ ಸಲ ಮತದಾನದ ಹಕ್ಕನ್ನು ಕೊಡಲ್ಲ ಅಂತ ಹೇಳಿ ಏನು ತಿರಸ್ಕಾರ ಮಾಡ್ತಾರೆ. ಈ ಓಕೆ ಆದಂತಹ ಮತದಾರರ ಪಟ್ಟಿಯನ್ನ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಇದನ್ನೇ ನಾಳೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಇದೆಯಲ್ಲ, NPR ಗೆ ಇದನ್ನೇ ಬಳಸ್ತದೆ ಅನ್ನುವಂತಹ ಒಂದು ವಾದ ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಹೀಗೆ ಬಳಸಲಿಕ್ಕೆ ಸಂವಿಧಾನಬದ್ಧವಾಗಿ ಅಧಿಕಾರ ಇದೆಯಾ ಕೇಂದ್ರ ಸರ್ಕಾರಕ್ಕೆ? ವೆದರ್ ಇಟ್ ಶುಡ್ ಬಿ ಏನಾಗುತ್ತೆ, NPR ಬಂದ್ರೆ ಆಮೇಲೆ CNR ಬರುತ್ತೆ, ಸಿಟಿಜನ್ಶಿಪ್ ಇದು ಬರುತ್ತೆ, ಯಾವುದು ರೈಟಿಗೆ ಸಂಬಂಧಿಸಿದ ವಿಷಯಗಳು ಬರುತ್ತೆ. ಇಲೆಕ್ಷನ್ ಕಮಿಷನ್ಗೆ ಆ ಅಧಿಕಾರ ಇದೆಯಾ? ಅದು ಕೇವಲ ಜನರ ಮತದಾನದ ಹಕ್ಕನ್ನ ರಕ್ಷಣೆ ಮಾಡುವಂತ ಕೆಲಸ ಮಾತ್ರ ಮಾಡೋದು, ಅಥವಾ ಸಿಟಿಜನ್ಶಿಪ್ಗೆ ಸಂಬಂಧಿಸಿದ ಕೆಲಸನೂ ಮಾಡಬೇಕಾದ್ರು? ಇಲ್ಲ ಇಲ್ಲ, ಇದು ಎಲೆಕ್ಷನ್ ತಾವೇನ್ ಹೇಳಿದ್ರಿ, ಕಂಟ್ರೋಲ್, ಡೈರೆಕ್ಷನ್ ಏನೇನ್ ಹೇಳಿದ್ರಿ, ಅದ್ರದ್ದು ಆಫ್ ಎಲೆಕ್ಟರಲ್ ರೂಲ್ ಅಂಡ್ ಕಂಡಕ್ಟ್ ಆಫ್ ಎಲೆಕ್ಷನ್ಸ್, ಸೂಪರಿಂಟೆಂಡೆನ್ಸ್, ಕಂಟ್ರೋಲ್, ಡೈರೆಕ್ಷನ್, ಇದರ ಇಷ್ಟಕ್ಕೆ. ಆಮೇಲೆ ಒಂದು ಸಲ ಚುನಾವಣೆ ಅನೌನ್ಸ್ ಮಾಡಿದಾಗ ಅಥವಾ ಎಲೆಕ್ಟ್ರಲ್ ರೋಲ್ ತಯಾರು ಮಾಡಬೇಕು ಅಂತ ಅನೌನ್ಸ್ ಮಾಡಿದಾಗ ಆಗ ಮಾತ್ರ ರಾಜ್ಯದ ಆಡಳಿತದ ಮೇಲೆ ಚುನಾವಣಾ ಆಯೋಗಕ್ಕೆ ಕಂಟ್ರೋಲ್ ಇರುತ್ತೆ. ನಾರ್ಮಲ್ ಟೈಮ್ ಅವ್ರಿಗೆ ಇರೋದಿಲ್ಲ. ನಾರ್ಮಲ್ ಟೈಮರ್ಸ್ ಅಲ್ಲಿ ಅವರು ದೇ ಕಾಂಟ್ ಗಿವ್ ಡೈರೆಕ್ಷನ್ಸ್. ಈ ಪ್ರಾಸೆಸ್ ಮಾತ್ರ ಅವರು ಡೈರೆಕ್ಷನ್ ಕೊಡ್ಬೇಕು. ಆತರ ತಾವು ಏನು ಅಪ್ರಿಹೆನ್ಷನ್ಸ್ ತೋರಿಸ್ತಾ ಇದ್ದೀರಿ ಆತರ ಆಗುತ್ತೆ ಅಂತ ನಾನು ಭಾವಿಸೋದಿಲ್ಲ. ಆದ್ರೆ ನೋಡೋಣ, ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಯಾವ ಯಾವ ತರದ ವಾದಗಳು ಬರ್ತದೆ, ಅವರು ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ. ನನಗೆ ಒಂದು ನಂಬಿಕೆ ಇದೆ, ತಾವು ಹೇಳಿದ ಹಾಗೆ 2 ಕೋಟಿಗಿಂತ ಹೆಚ್ಚು ಮತದಾರರು ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ದೊಡ್ಡ ಸಮಸ್ಯೆ ಉಂಟಾಗುವ ಅಂತ ಸಮಯದಲ್ಲಿ ನಮ್ಮ ದೇಶದ ನ್ಯಾಯಾಲಯಗಳು ಸುಮ್ಮನೆ ಇರೋದಿಲ್ಲ, ಅಥವಾ ಯಾರೇ ಆಗ್ಲಿ ಸುಮ್ಮನೆ ಇರೋದಿಲ್ಲ. ಅಥವಾ ಒಬ್ಬ ವಾಸ್ತವ ಮತದಾರ ತನ್ನ ಮತವನ್ನ ಒಬ್ಬರು ಕಿತ್ಕೊಳ್ತಾ ಇದ್ರೆ ಆಗ್ಲೂ ಕೂಡ ಜನ ಕೂಡ ಸುಮ್ಮನೆ ಇರೋದಿಲ್ಲ ಅಂತ ನನಗೆ ನಂಬಿಕೆ ಇದೆ. ನನ್ನ ಪ್ರಶ್ನೆ ಇರೋದು ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಕಮಿಷನ್ ಇದೆಯಲ್ಲ ಏನಿದೆ, ಇದರ ಕೆಲಸ ಸಿಟಿಜನ್ಶಿಪ್ ಅನ್ನ ಡಿಸೈಡ್ ಮಾಡೋದು ಅಲ್ಲ, ಮತದಾನದ ಹಕ್ಕನ್ನ ಡಿಸೈಡ್ ಮಾಡೋದು ಮತ್ತು ಪೂರ್ತಿ ಮತದಾನ ಆಗೋ ತರ ಅವರಿಗೆ ರಕ್ಷಣೆಯನ್ನು ಕೊಡೋದು ಮತ್ತು ಮತದಾನ ಆಗೋ ತರ ನೋಡ್ಕೊಳ್ಳೋದು. ಮತದಾನ ಮುಕ್ತವಾಗಿ ಆಗ್ಬೇಕು. ಆಮೇಲೆ ಯಾವೊಬ್ಬ ಮತದಾರನು, ನಿಜವಾದ ಮತದಾರನು ಕೂಡ ತನ್ನ ಮತ ಚಲಾಯಿಸುವ ಹಕ್ಕನ್ನ ಕಳೆದುಕೊಳ್ಬಾರ್ದು. ತುಂಬಾ ಪಾರದರ್ಶಕತೆಯಿಂದ ಇರಬೇಕು. ಆಮೇಲೆ ಕಾಲಕ್ಕೆ ಸಂಬಂಧಿಸಿದ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ, ಒಂದ್ ಕಡೆ ಕ್ಯಾಂಡಿಡೇಟ್ಸ್ ಆಗ್ಲಿ, ಪೊಲಿಟಿಕಲ್ ಪಾರ್ಟೀಸ್ ಆಗ್ಲಿ, ಒಂದ್ಸಲಿ ಚುನಾವಣೆ ಆದ್ಮೇಲೆ ಕೂಡ ರಿಟರ್ನಿಂಗ್ ಆಫೀಸರು ಕಾಲಕ್ಕೆ ಆ ಪಾರ್ಟಿಗಳ ಮೀಟಿಂಗ್ ಮಾಡ್ತಾ ಇರ್ಬೇಕು, ಕ್ಯಾಂಡಿಡೇಟ್ಸ್ ಮೀಟಿಂಗ್ ಮಾಡ್ತಾ ಇರ್ಬೇಕು. ಆಚೆಯಿಂದ ಅಬ್ಸರ್ವರ್ಸ್ ಬರ್ತಾರೆ ಕೂಡ, ಅವ್ರು ಕೂಡ ಮೀಟಿಂಗ್. ನಾನು ಸುಮಾರು ಈ ದೇಶದ ಒಂದು 10 ರಾಜ್ಯಗಳಲ್ಲಿ ಅಬ್ಸರ್ವರ್ ಆಗಿ ಕೆಲಸ ಮಾಡಿದ್ದೀನಿ, ಒಂದು 15 ವರ್ಷ.
ಹಿಮಾಚಲ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಗುಜರಾತ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಎಲ್ಲಾ ರಾಜ್ಯಗಳಲ್ಲೂ ಕೂಡ ನಾನು ಎಲೆಕ್ಷನ್ ಅಬ್ಸರ್ವರ್ ಕೆಲಸ ಮಾಡಿದ್ದೀನಿ. ಈ ಕ್ಯಾಂಡಿಡೇಟ್ ಒಂದು ಕುತೂಹಲದ ಸುಮ್ಮನೆ ಒಂದು ಕುತೂಹಲದ ಕ್ವಾರಿ ಇದು ಏನು ಅಂತ ಹೇಳಿದ್ರೆ, ನೀವು ಈಗಿನ ಚೀಫ್ ಇಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರು ನಿಮಗೆ ಗೊತ್ತು ಅಂತ ಹೇಳಿ ಕಾಣುತ್ತೆ. ಈಗ 2025 ಫೆಬ್ರವರಿ ಇಲ್ಲ, ಹಿಂದೆ ಇದ್ದವರು ನನಗೆ ಸ್ವಲ್ಪ ಪರಿಚಯ ಇದ್ರು. ಈಗ ಇವರಷ್ಟು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಎಸ್ ಸರ್, ಬಹಳ ಒಳ್ಳೆಯ ಒಂದು ಚರ್ಚೆ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಬಹಳ ಮುಖ್ಯವಾಗಿ ನೀವು ಹೇಳಿದಂತ ಒಂದು ಅಂಶ ಬಹಳ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ, ಚುನಾವಣಾ ಆಯೋಗದ ಕೆಲಸ ಯಾವುದೇ ಈ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮತದಾನದ ಹಕ್ಕನ್ನ ಪಡೆದುಕೊಳ್ಬೇಕು ಮತ್ತು ಅದನ್ನು ಚಲಾಯಿಸಬೇಕು. ಆ ಚಲಾಯಿಸುವ ರೀತಿಯಲ್ಲಿ ಚುನಾವಣಾ ಆಯೋಗ ಕೆಲಸ ಮಾಡಬೇಕು ಅನ್ನುವಂಥದ್ದು. ಆಮೇಲೆ ಸಿಟಿಜನ್ಶಿಪ್ ನ ಇಶ್ಯೂ ಆಗ್ಲಿ ಇನ್ನೊಂದಾಗ್ಲಿ ಅದು ಚುನಾವಣಾ ಆಯೋಗದ ಕೆಲಸ ಅಲ್ಲ. ಅದಕ್ಕೆ ಬೇರೆನೆ ಕೇಂದ್ರ ಸರ್ಕಾರ ಅದನ್ನ ನೋಡ್ಕೋಬೇಕಾಗುತ್ತೆ. ಆದ್ರಿಂದ ಈಗ ಏನಾದ್ರೂ ಬಿಹಾರದಲ್ಲಿ ಈ ಮತದಾರರ ಪಟ್ಟಿಯನ್ನೇ NPR ಗೆ ಮೂಲ ದಾಖಲೆಯಾಗಿ ಬಳಸ್ಕೋತಾರೆ ಅನ್ನುವಂತಹ ಒಂದು ತೀರ್ಮಾನವನ್ನ ಕೇಂದ್ರ ಸರ್ಕಾರ ತಗೊಂಡ್ರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಕೂಡ ನನಗೆ ಅನಿಸ್ತದೆ. ನನಗೆ ಅದು ಕೇಂದ್ರ ಸರ್ಕಾರ ಆಗ್ತದೆ ಅವ್ರ ಮಾಹಿತಿಯನ್ನು ಯಾವ ರೀತಿ ಉಪಯೋಗಿಸ್ತಾರೆ ಅಂತ. ಆ ತರ ಅಂತ ನಾನೇನ್ ಭಾವಿಸುದಿಲ್ಲ ಸದ್ಯಕ್ಕೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಇದಾಗಿತ್ತು PN ಶ್ರೀನಿವಾಸಾಚಾರಿ ಅವರು, ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ಸ್ಟೇಟ್ ಇಲೆಕ್ಷನ್ ಕಮಿಷನ್ ನ ಕಮಿಷನರ್ ಆಗಿ ಕೆಲಸ ಮಾಡಿದಂತಹ ಶ್ರೀನಿವಾಸಾಚಾರಿ ಅವರ ಜೊತೆಗಿನ ಮಾತುಕತೆ. ತ್ರಿವರ್ಣ ನ್ಯೂಸ್ ಜೊತೆಗೆ ನೀವು ಇಷ್ಟೊತ್ತು ನಿಮ್ಮ ಸಮಯವನ್ನು ವ್ಯಯ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.